ಓಕೆ, ಸೆಂಟರ್ ಬಂದು ಚೇರ್ಸ್ ಮಾಡಿ. ಚೇರ್ಸ್ ಮಾಡಿ. ಸೆಂಟರ್ ಬಂದು ಚೇರ್ಸ್ ಮಾಡಿ. Come, you cheer. One, two, three, cheers! Come this side. ಈ ಕಡೆ ಬನ್ನಿ ಎಲ್ಲ. ನಿಮ್ಮನ್ನು ನೋಡಿದ ನಮ್ಮ ಕಣ್ಣುಗಳೇ ಪುನೀತ, ನಿಮ್ಮ ಜೊತೆ ಕಳೆದ ಕ್ಷಣಗಳೇ ಆಸರೆಯ ಅಪ್ಪುಗೆ. ಕನ್ನಡಿಗರ ಮನೆ ಮನದಲ್ಲಿರೋ ಪವರ್, ನಿಮಗೆಂದೂ ಸಾವಿಲ್ಲ, ಎಂದೆಂದಿಗೂ ಅಮರ ರಾಜಕುಮಾರ. ಬ್ರಿಲಿಯಂಟ್ ಗೈಸ್, ಮೂರನೇ ಹಾಡು ಲಾಂಚ್ ಆಗೋಯ್ತು. ಪ್ಲೀಸ್ ಕಮ್ ಆಲ್ ದ ಬ್ಯೂಟಿಫುಲ್ ಗರ್ಲ್ಸ್ ಆನ್ ಸ್ಟೇಜ್. ನಿಮ್ಗೊಂದು ಸರ್ಪ್ರೈಸ್ ಕಾದಿದೆ. ಕಮ್ 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 ಆನ್ ಸ್ಟೇಜ್. ಮಂಗ್ಲಿ, ಫ್ಯಾಬ್ಯುಲಸ್ ಮಂಗ್ಲಿ, ಅದ್ಭುತ. ಬರ್ಲಿ ಜೋರ್ ಚಪ್ಪಾಳೆ ಫಾರ್ ದಿಸ್ ಸೆನ್ಸೇಷನಲ್ ಸಿಂಗರ್ ಮಂಗ್ಲಿ ಅವರು. ವಾಟ್ ಅ ಬ್ರಿಲಿಯಂಟ್ ವಾಯ್ಸ್. ಆ ವಾಯ್ಸ್ ಅಲ್ಲಿ ಒಂದು ಕಿಕ್ ಇದೆ, ಆಕ್ಚುಲಿ ಅದಕ್ಕೊಂದು ಲೆಕ್ಕ ಇದೆ. ಓಕೆ, ಅದಕ್ಕೂ ಮುಂಚೆ ರಾಣಾ, ಐ ವಾಂಟ್ ಯು ಆನ್ ಸ್ಟೇಜ್. ಕಮ್ ಆನ್ ರಾಣಾ. ಈಗ ಅಲ್ಲಿ ಬರೀ ನಮ್ಮ ರಚ್ಚು, ಏನಮ್ಮ ವಾಟ್ ಅ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಓಕೆ, ಈಗ ಅಲ್ಲಿ ಬರೀ ರಚ್ಚು ಜೊತೆ ಡಾನ್ಸ್ ಮಾಡಿದ್ಯಾ. ಈಗ ಇಷ್ಟು ಜನ ಹುಡುಗಿರಿದ್ದಾರೆ, ಇವರೊಟ್ಟಿಗೆ ನೀನು ಡಾನ್ಸ್ ಮಾಡಬೇಕು. ಮ್ಯೂಸಿಕ್. ನಿಮ್ಮನ್ನು ನೋಡಿದ ನಮ್ಮ ಕಣ್ಣುಗಳೇ ಪುನೀತ, ನಿಮ್ಮ ಜೊತೆ ಕಳೆದ ಕ್ಷಣಗಳೇ ಆಸರೆಯ ಅಪ್ಪುಗೆ. ಕನ್ನಡಿಗರ ಮನೆ ಮನದಲ್ಲಿರೋ ಪವರ್, ನಿಮಗೆಂದೂ ಸಾವಿಲ್ಲ, ಎಂದೆಂದಿಗೂ ಅಮರ ರಾಜಕುಮಾರ. ನಮ್ಮ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬ್ಯೂಟಿಫುಲ್ ಗರ್ಲ್ಸ್. ನೀವು ಒಂದ್ ನಿಮಿಷ ಇರ್ಬೇಕಿಲ್ಲಿ, ಯಾಕೆಂದ್ರೆ ಇಲ್ಲಿ ನಾನು ರಾಣಾಗೊಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ರಾಣಾ ಪ್ಲೀಸ್ ಕಮ್ ಹಿಯರ್. ಬ್ಯೂಟಿಫುಲ್ ಗರ್ಲ್ಸ್ ಎಲ್ಲ ಅಲ್ಲಿರಿ, ಎಲ್ಲ ಲಾಲ್ಬಾಗ್ ಕಾಣಿಸ್ತಾ ಇದೆ, ಎಲ್ಲ ನೋಡಿ, ಎಲ್ಲ ಹೂಗಳು. ಓಕೆ, ಸೊ ಪ್ಲೀಸ್ ಟೇಕ್ ದಿಸ್ ಫ್ಲವರ್. ಇಷ್ಟು ಜನರ ಪೈಕಿ, ಎಷ್ಟು ಬ್ಯೂಟಿಫುಲ್ ಹುಡುಗಿರ ಪೈಕಿ ಒಬ್ಬರಿಗೆ ಈ ಫ್ಲವರ್ ಕೊಡಬೇಕು ಅಂತಂದ್ರೆ ಈ ರೋಸ್ ನ ಯಾರು ಕೊಡ್ತೀಯಾ? ಇದರಲ್ಲಿ ನಿಮ್ಮ ಹೀರೋಯಿನ್ ರೇಷ್ಮಾ ಇಲ್ಲ ಇದರಲ್ಲಿ. ನೋ ನೋ, ನಾನು ಅವ್ರಿಗೆ ನಾನು ಕೊಡ್ತೀನಿ. ಕಮ್ ದಿಸ್. ಈಗ ಇಷ್ಟು ಜನರ ಪೈಕಿ ಯಾರಿಗೆ ಕೊಡ್ತೀಯ? ಏನು? What a voice! I fell for a voice. ಆಲ್ರೆಡಿ ಅವ್ರಿಗೆ ಐ ಲವ್ ಯು ಹೇಳಿದ್ಮೇಲೆ ನೀನು ಬಹಳ ಬೇಜಾರಾಗುತ್ತೆ. ಆಗಲ್ಲ. ಹಾಗಾದ್ರೆ ಈ ಆಟದಲ್ಲಿ ಮಂಗ್ಲಿನೂ ಇಲ್ಲ. ಪ್ಲೀಸ್ ಕಮ್ ದಿಸ್ ಸೈಡ್. ಇದ್ಯಾವ್ದು ಇದು? ಹಲೋ, ಮಂಗ್ಲಿ ಆಲ್ರೆಡಿ ನನಗೆ ಐ ಲವ್ ಯು ಅಂತ ಹೇಳಿದ್ದಾರೆ. ನೀನ್ ಮತ್ತೆ ಅವ್ರಿಗೆ ಫ್ಲವರ್ ಕೊಟ್ರೆ ಅಲ್ಲಿ ನೀವೇ ಹೇಳ್ಬಿಡಿ. ನನ್ ಕಿವಿಗೆ ಇರ್ತಿದ್ಯಾ ಫ್ಲವರ್? ಸರಿ ಸರಿ, ನೋಡಿ ಈಗ ನಾನು ಒಂದು ಬಿಲ್ಡಪ್ ಕೊಡ್ತೀನಿ. ನೀನ್ ಟಕ್ ಅಂತ ಮಾಡಬಾರ್ದು, ಸ್ಲೋ ಮಾಡು. ಓಕೆ, ತಗೋ, ಕಲಿಬೇಕು ಇವೆಲ್ಲ. ತಗೋ, ಓಕೆ. ಪ್ಲೀಸ್ ಕಮ್ ರಚಿತಾ, ಕಮ್ ಇಲ್ಲಿ. ನಾನು ನಿಂತ್ಕೊಂಡು ನಿಮ್ಮ ಹತ್ರ ಕಲೀರಿ. ಕಮ್ ಪ್ಲೀಸ್. ಪ್ಲೀಸ್ ಕಮ್ ಹಿಯರ್, ಸ್ಟ್ಯಾಂಡ್ ಹಿಯರ್. ಈಗ ರಾಣಾ, ರೇಷ್ಮಾ, ಯುವರ್ ಆಲ್ಸೋ ಪಾರ್ಟ್ ಆಫ್ ದ ಗೇಮ್. ಬನ್ನಿ, ನೀವು ಗೇಮ್ ಇಂದ ಆಚೆ ಹೋಗಿಲ್ಲ. ಬನ್ನಿ, ಸ್ಕ್ವಿಡ್ ಗೇಮ್ ಅಲ್ಲ, ಬನ್ನಿ. ಹಿಂಗೆಲ್ಲ ಮಾಡಂಗಿಲ್ಲ ರೀ, ತಪ್ಪು. ನಿಮ್ಮ ಹತ್ರ ಕಲಿಬಾರ್ದು. ಈಗ ಡಿಸ್ಕ್ರಿಮಿನೇಟ್ ಟಾಸ್ಕ್ ಇಲ್ಲಾಂದ್ರೆ ಗೊತ್ತಾನೆ ಏನು ಎದೆಗೆ ಆಗತ್ತೆ. ಓಕೆನಾ? ಈಗ ರಾಣಾ, ಆ ಫ್ಲವರ್ ನ ಯಾರಿಗೆ ಕೊಡ್ತೀಯಾ? ದ ಚಾಯ್ಸ್ ಇಸ್ ಯೋರ್ಸ್. ಧಿಂಗ್ 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 ಧಿಂಗ್. ನಿಮ್ಮ ಅಕ್ಕನ ಮಾತು ಕೇಳ್ಬೇಡ. ಧಿಂಗ್ ಧಿಂಗ್. ಇಲ್ಲ ರೀ, ನಿಮ್ಮ ಹತ್ರ ಕಲಿಬಾರ್ದು ಅಂತ ಡಿಸೈನ್. ನೀವು ಸರಿ ಇಲ್ಲ. ಧಿಂಗ್ ಧಿಂಗ್. ಅಕ್ಕನ ಹತ್ರನೇ ಕಲಿತೀನಿ. ಹೌದಾ? ಓ ಮೈ ಗಾಡ್. ಹೌದು, ಏನ್ ಮಾಡ್ತೀಯ ಫೈನಲ್? ಈಗ ಆಗ್ಲೇ ಮಂಗ್ಲಿ ಅಂದೆ. ಸೊ ಒಬ್ಬೊಬ್ಬರ ಬಗ್ಗೆ ಒಂದೊಂದು ಲೈನ್ ಹೇಳು. ಸೊ ದಟ್ ಯು ಲೈಕ್ ಅಬೌಟ್ ರೇಷ್ಮಾ. ರೇಷ್ಮಾ ಮೈ, ಅವರೇ ಪಾಪ ಅಂತವ್ರೆ. ಏನ್ರಿ ಇದು? ಹೌದಾ? ನೀವೇ ರೇಷ್ಮಾ ಬಗ್ಗೆ ಒಂದು ಪೆಟ್ಲ್ ಕೊಟ್ಟು ರೇಷ್ಮಾ ಬಗ್ಗೆ ಒಂದು. ನೀವು ತೆಗಿತೀರಾ ಪೆಟ್ಲು? ತೆಗಿಯೋದ್ರಲ್ಲ ಅಂದ್ರೆ ಮಾಡಿದಿರ? ಓ, ಪೆಟಲ್ಸ್ ತೆಗಿಯೋದ್ರಲ್ಲಮ್ಮ. ತಗೋ. ರೇಷ್ಮಾ ಬಗ್ಗೆ ಹೇಳು. ನಾನು ಸಿಂಪಲ್ ಆಗಿ, ರೇಷ್ಮಾ ಅವ್ರು ನನ್ನ ಫಸ್ಟ್ ಕೋ ಸ್ಟಾರ್, ಔಟ್ಸ್ಟ್ಯಾಂಡಿಂಗ್. ತಗೊಳ್ಳಿ ಅಮ್ಮ. ಏನಪ್ಪ ಇದು? ಆರಾಮಾಗಿರಿ, ಖುಷಿಯಾಗಿರಿ. ಪೂಜೆ ಮಾಡ್ದಂಗಿದೆ. ಪ್ಲೀಸ್. ಓಕೆ, ನೆಕ್ಸ್ಟ್ ದ ಬ್ಯೂಟಿಫುಲ್. ನೀವು ಅದೆಲ್ಲ ಹೇಳಿಲ್ಲ ಏನ್ ಮಾಡ್ಬೇಕು ಅಂತ. ಓಕೆ, ಇವರು ನಮ್ದು ಫಸ್ಟ್ ಸಿಂಗರ್. ತುಂಬಾ ಚೆನ್ನಾಗಿ ಆಡಿದೀರಾ, ಒಂಥರ ನಶೆ ಕೊಟ್ಟಿದ್ದೀರಾ ನಮ್ ಸಾಂಗ್ಗೆ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಆಶೀರ್ವಾದ. ಅಯ್ಯೋ ರಕ್ಷಿತಾ, ಯಾಕೆ
ಮೇಡಮ್ ಅವರೇ ತಗೊಳ್ಳಿ. ಏನ್ ಹೇಳು, ಒಂದು ಒಳ್ಳೆ ಮಾತು ಹೇಳು. ಒಳ್ಳೆ ಮತ್ತೆ ನಾನ್ ಹೇಳೋದಷ್ಟು ದೊಡ್ಡವನಲ್ಲ, ಇವ್ರು ಆಲ್ರೆಡಿ ಫುಲ್ ಕರ್ನಾಟಕಕ್ಕೆ ತೋರಿಸ್ಬಿಟ್ಟವ್ರೆ ಎಂತವ್ರು ಇವರು ಅಂತ. ನಾನೇನ್ ಹೇಳೋದು, ನೀವು ನನ್ನ ಬಗ್ಗೆ ಹೇಳ್ಬೇಕು ಅಲ್ವಾ. ಕ್ವೀನ್ ಡಾರ್ಲಿಂಗ್ ಡಿಂಪಲ್ ದಟ್ಯ ಅಲ್ವಾ, ಟ್ರೇಡ್ ಮಾರ್ಕ್. ಥ್ಯಾಂಕ್ ಯು. ಅಂಡ್ ನೆಕ್ಸ್ಟ್, ಈಗ ತಾನೇ ಲವ್ ಬ್ರೇಕಪ್ ಆಗಿ ಬಂದಿರುವಂತ ಸುಕೃತ. 3 years ಆಯ್ತಾ? ಓಕೆ, 3 ವರ್ಷ. ಬಟ್ ಯಾಕೋ ಅವ್ರು ಅದೇ ನಶೆಯಲ್ಲಿ ಇನ್ನೂ ಇದಾರೆ. ಪ್ಲೀಸ್ ದಯವಿಟ್ಟು ಈ ಸಾಂಗ್ ಕೇಳಿ ಒಂಚೂರು ಆಚೆ ಬನ್ನಿ. ಏನ್ ಹೇರ್ ಕಟ್ ಎಲ್ಲ ಮಾಡಬೇಡಿ ಅದ್ರಿಗೋಸ್ಕರ. ಯಾಕ್ರಿ? ಏನು ಪೆಟ್ಲ್? ಯಾ, ಓಕೆ. ಫುಲ್ ಫ್ಲವರ್ ಬೇಕು. ಇಲ್ಲಿ ಬೇರೆ ಯಾರ ಹತ್ರನೂ ಕೊಡ್ಸ್ಲಾ ಫ್ಲವರ್? ಹೌದಾ? ಓಕೆ ಓಕೆ. ಪಾಪ ಇವ್ರಿಗೆ ಶುರುನೇ ಆಗಿಲ್ಲ, ಎಂಡಿಲ್ಲ ಆಗತ್ತೆ. ಯಾ, ಪ್ಲೀಸ್ ಟೇಕ್ ಇಟ್. ಶುರು ಆಗ್ಬೇಕು ಅಂತ ಇವ್ರಿಗೆ ನಮ್ಮ ಆಸೆಯ ಹಾರೈಕೆ. ಅಂಡ್ ಈ ಒಂದು ಹಾಡನ್ನ ಮಾಡಿರ್ತಕ್ಕಂತ ಮಾತಾಡಕ್ಕೆ ಬಿಟ್ಟಿಲ್ಲ. ಯಾ, ಅಂಡ್ ಮಂಗ್ಲಿ, ಈಗ ನಿಮ್ಮ ಒಂದು ಲವ್ಲಿ ಬ್ಯೂಟಿಫುಲ್ ವಾಯ್ಸ್ ಇಂದ ಒಂದೆರಡು ಲೈನ್ ವಿತ್ ಸಾಂಗ್. ఫుల్ కోల్డ్ పర్లేదా? నో కరోనా, ఓన్లీ కోల్డ్. ఇట్లా బండ బాగుంటుంది. ఓకే, పాడే కంటే ముందు ఒక చిన్న మాట చెప్పాలి. నేను ఆర్పి పట్నాయక్ సార్ సాంగ్ ఒకటి పాడుతూ ఉన్న టైంలో అప్పుకి హార్ట్ స్ట్రోక్ వచ్చింది అని చెప్పారు. చెప్తే నాకు అప్పు అనే పర్సన్ తెలీదు. పునీత్ రాజ్ కుమార్ అంటే తెలుసు ఆయన పేరు, బట్ అప్పు అని తెలీదు. నేను పాడుతూ ఉన్న సార్ ఇది బాగుంది మంగ్లీ, ఇది బాగుంది, పాడు పాడు అని చెప్పి ఎంజాయ్ చేస్తూ పాడిస్తూ ఉన్న టైంలో సడన్ గా సార్ షాక్ కి గురయ్యి డల్ అయిపోయాడు. ఏమైంది సార్ అంటే అప్పు లేరు అని. నేను అలాగే పాడుతూ ఉన్నా. లాస్ట్ స్టేజ్ లో ఉంది సాంగ్ అది. నేను ఎందుకు ఇంత డిస్టర్బ్ అవుతున్నారు సార్ అని చెప్పి నేను యూట్యూబ్ లో సెర్చ్ చేస్తే అప్పు అని పునీత్ రాజ్ కుమార్ అని వచ్చింది. నేను చాలా డిస్టర్బ్ అయ్యాను ఆ టైంలో. సార్, పునీత్ రాజ్ కుమార్ గారు అప్పు అని పిలుచుకుంటారు అక్కడ, ఆయన చనిపోయారు, ఆయన చనిపోవడం ఏంటి సార్ అని చెప్పి చాలా బాధపడడం జరిగింది. నేను రెస్ట్ తీసుకొని సార్ నేను కొంచెం టైం కావాలని చెప్పి బయటకు వెళ్ళి చాలా బాధపడి ఏడ్చి దాదాపు ఒక 1 week నేను చాలా డిస్టర్బ్ అయ్యాను. అన్నం తింటున్నా, ఏం తింటున్నా కూడా టీవీ 9 పెట్టుకొని చూడడం జరిగింది. చాలా బాధ అనిపించింది. అప్పు సార్, మీరు ఎక్కడున్నా కూడా మీకు మీరు ఎప్పుడు నవ్వుతూ ఉన్న ఫేస్ అలాగే ఉండాలి. మీరు మనశ్శాంతి ఉండాలి అని మనస్ఫూర్తిగా కోరుకుంటూ, మీ ఫ్యామిలీకి ధైర్యాన్ని ఇవ్వాలి ఆ దేవుడని ఆ ఆంజనేయ స్వామిని కోరుకుంటూ, థ్యాంక్ యూ సో మచ్. థ్యాంక్స్ అలాట్. థ్యాంక్ ಯು. మీరు అన్నారు కదా, ಅಪ್ಪು ನಮ್ಮೊಟ್ಟಿಗೆನೇ ಇದ್ದಾರೆ, ಅವ್ರು ಎಲ್ಲೂ ಹೋಗಿಲ್ಲ. ನೀವು ಹೇಳಿದ್ರಲ್ಲ, ನಗು ಮುಖ ಹಾಗೆ ಇದೆ, ನಮ್ಮ ಮನಸ್ಸಲ್ಲಿ ಹಾಗೆ ಇದೆ. ನಮ್ಗೆ ಗೊತ್ತಿರೋ ಅಪ್ಪು ಅದು, ನಮ್ಗೆ ಗೊತ್ತಿರೋ ಅಪ್ಪು ಮಾಡ್ಬೇಕಪ್ಪ, ಕೆಲಸ ಮಾಡಿದ್ರೆ ಎಲ್ಲವೂ ಕೂಡ ಫಾಲೋ ಆಗುತ್ತೆ ಅಂತ ಹೇಳುವಂತ ವ್ಯಕ್ತಿ ಅಪ್ಪು, ಆ ಸರಳ వ్యక్తి. సో ಅವ್ರಿಗೋಸ್ಕರ ಒಂದು ಹಾಡು ప్లీజ్. చాలా అసలు ఎక్కడ చూసా ఆయన ఫేస్, ఆయన హంబుల్నెస్, ఆయన అసలు నిజంగా అలాంటి పర్సన్, అలాంటి మనిషి ఎక్కడ కూడా నేను పుట్టినప్పటి నుంచి నా జీవితంలో చూడలేదు. ఎక్కడ కూడా సీరియస్ ఫేస్ అనేది లేదు. స్మైలీ ఫేస్, హంబుల్నెస్. సో ఈ సాంగ్ సో మీ అందరి కోసం. ಹೆಣ್ಣಿಗೂ ಅರೆ ಎಲ್ಲಿಂದ ಲಿಂಕ್ ಇಟ್ಟ ಹೇಳೋ ಭಗವಂತ. ಬಾರಲ್ಲಿ ಹೆಣ್ಮಕ್ಳು ಕುಡಿಯೋದು ತಪ್ಪಂತ ಹಾರಾಣ ಬೋರ್ಡ್ ಹಾಕವ್ರ. ಅಯ್ಯೋ, ನಮ್ಗೂನು ಲವ್ವಲ್ಲಿ ಬೇಕತ್ತು ಆಗೈತು. 12 ಪೆಗ್ ಹಾಕ್ತೀರಾ ಶಿವನೇ, 12 ಪೆಗ್ ಹಾಕ್ತೀರಾ. ಹೆಣ್ಣಿಗೂ ಎಲ್ಲಿಂದ ಲಿಂಕ್ ಇಟ್ಟ ಹೇಳೋ ಭಗವಂತ. థ్యాంక్ యూ. ఫుల్ కోల్డ్ ఉంది, ఏమనుకోదు. సారీ. మళ్ళీ చెప్పకండి కోల్డ్ ఉందని. కోల్డ్ లేదు. ఓకే, వెదర్ ತುಂಬಾ ಚೆನ್ನಾಗಿದೆ, ತುಂಬಾ చಳಿ ಇದೆ, ಹಾಗಾಗಿ ವಾಯ್ಸ್ ఈ పాట పాడేటప్పుడు ఎంత ఫన్ క్రియేట్ అయింది తెలుసా? ప్రేమ్ సార్ ఏం చేశారు మర్చిపోలేను నేను. ప్రేమ్ సార్ అర్జున్ జన్య సార్ ఇద్దరు కలిసి ఫుల్ ఆడుకున్నారు. అసలు నన్ను బాగా ఆడుకున్నారు. ఇలా పాడాలి, ఆడుకున్నారు. ఆమెಲೆ ಹೇಳಿ ఆడుకున్నారు, అది గ్యాప్ కొడಬೇಡಿ. ఏమన్నా తప్పు ఉంటే కరెక్ట్ చెప్పారు మీరు. ఆడుకున్నారంటే తమాష్ చేశారు అని అర్థం, అంతే చెప్పాం. కరెక్ట్. చిన్న పిల్లలమండి మేము, ఎందుకు మాతో పాపం.
Yeah. So చాలా ఫన్ Full fun create థ్యాంక్ యూ అయిందా? సో మచ్ సార్, చాలా మంచిగా ವೆರಿ పాడింది. ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಜೋರ್ ಚಪ್ಪಾಳೆ ಬರಲಿ ಫಾರ್ ಮಂಗ್ಲಿ ಫಾರ್ ಬ್ರಿಲಿಯಂಟ್ ಹಾಡು. ಅಂಡ್ ಈಗ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬ್ಯೂಟಿಫುಲ್ ಗರ್ಲ್ಸ್ ಬಂದಿದ್ದಕ್ಕೆ. ನೀವು ಈ ಹಾಡನ್ನ ಗ್ರೂಪ್ ಫೋಟೋನ ನೀವು ಬಿಡಲ್ವಲ್ಲ ಬನ್ನಿ అయ్యా ಅಮ್ಮ. ಯಾ ఎవరు రానా సెంటర్ బాబు. యా స్మైల్ చేర్స్. యా ఓకే థ్యాంక్ యూ. ಇದೆಯಾ ಚಿಪ್ ಇದೆಯಾ? ಓಕೆ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬ್ಯೂಟಿಫುಲ್ ಗರ್ಲ್ಸ್. ಬರ್ಲಿ ಜೋರ್ ಚಪ್ಪಾಳೆ ಫಾರ್ ದಿಸ್ ಲವ್ಲಿ actresses and singer. Thank you Rana, thanks a lot. And of course ಕೊಡು ಇಟ್ಕೋತೀನಲ್ಲ, ನಂದೇ ಕೆಲಸ ಇದು. ಓಕೆ ಏನಮ್ಮ ನಮಸ್ಕಾರ ಮಾಡ್ತಿದ್ಯಾ ಮತ್ತೆ ಸುಮ್ನೆನಾ ದೇವ್ರಿಗ? ಓಕೆ ವೆರಿ ನೈಸ್. ಐ ಥಿಂಕ್ ನೀವು ಕಾಯ್ತಾ ಇರ್ತಕ್ಕಂತ ಕುತೂಹಲ ಬ್ರೇಕ್ ಆಯ್ತು. ಆ 3ನೇ ಹಾಡು ರಿಲೀಸ್ ಆಗಿದೆ. ಐ ಆಮ್ ಶ್ಯೂರ್ ಎಲ್ಲರೂ ಕೂಡ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಹಾಡಿ ಕುಣಿದು ರೀಲ್ಗಳನ್ನ ಮಾಡಿ ಟ್ರೋಲ್ಗಳನ್ನ ಮಾಡಿ ಎಲ್ಲವೂ ಮಾಡ್ತಿರ್ತೀರಿ. ಆದ್ರೆ ನಾನು ಆ ಮ್ಯಾಜಿಕಲ್ ಕಂಪೋಸ್ ನ ವೇದಿಕೆ ಮೇಲೆ ಬರೋಕ್ಕೂ ಮುಂಚೆ ಕರೆಯೋಕ್ಕೂ ಮುಂಚೆ ವಾಂಟ್ ದ ಕೊರಿಯೋಗ್ರಾಫರ್ ಆನ್ ಸ್ಟೇಜ್. ಮೋಹನ್ ಬರ್ಲಿ ಚಪ್ಪಾಳೆ ಫಾರ್ ಮೋಹನ್. ತುಂಬಾ ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡಿದ್ದಾನೆ ಈ ಒಂದು ಹಾಡನ್ನ. ಮೋಹನ್ ಫ್ರಮ್ ಡೇ 1 ಇಂದ ನೋಡ್ತಾ ಬಂದಿದ್ದೀನಿ. ಅ ಗ್ರೇಟ್ ಪರ್ಫಾರ್ಮರ್. ಸೊ ಫೈನಲಿ ನಮ್ಮ ಪ್ರೇಮ್ ಅವರ ಮೂವೀಸ್ ಅಲ್ಲಿ ಚಪ್ಪಾಳೆ ಬರಲಿ ಫಾರ್ ದಿಸ್ ಟ್ಯಾಲೆಂಟ್, ಬ್ರಿಲಿಯಂಟ್ ಟ್ಯಾಲೆಂಟ್. ತಗೋಪ್ಪ. ಹಲೋ. ಸೊ ಹೇಗಿತ್ತು ಈ ಒಂದು ಸಾಂಗ್ ನ ಕೊರಿಯೋಗ್ರಾಫ್ ಮಾಡಬೇಕಾದ್ರೆ? ಹೌ ಇಸ್ ದ ಎಕ್ಸ್ಪೀರಿಯನ್ಸ್? ನಮಸ್ಕಾರ. ಮೊದಲನೇದಾಗಿ ಪ್ರೇಮ್ ಸರ್ ಮತ್ತೆ ರಕ್ಷಿತಾ ಮೇಡಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾನು ಅವ್ರ ಬ್ಯಾನರ್ ಅಲ್ಲೆಲ್ಲಾನು ಫಸ್ಟ್ ಡ್ಯಾನ್ಸರ್ ಆಗಿ ವರ್ಕ್ ಮಾಡ್ತಿದ್ದೆ. ಒಂದು ಹೊಸ ಪ್ರತಿಭೆ, ನಾನು ಮಾಸ್ಟರ್ ಆಗಿ ಸರ್ ಈ ತರ ಸಾಂಗ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಒಂದು ಹೊಸ ಪ್ರತಿಭೆಗೆ ಅವಕಾಶ ಕೊಟ್ಟರು. ತುಂಬಾ ಥ್ಯಾಂಕ್ಸ್ ರಕ್ಷಿತಾ ಮೇಡಮ್ ಅಂಡ್ ಪ್ರೇಮ್ ಸರ್. ಇದೇ ರೀತಿ ಹೊಸಬ್ರನ್ನ ಬೆಳೆಸ್ತಾರೆ ಅವರು ತುಂಬಾ ಫಿಲ್ಮ್ಸ್ಗಳಿಗೆ. ಈ ಸಾಂಗ್ ಕೇಳಿದ ತಕ್ಷಣ ಸರ್ ಫಸ್ಟ್ ನಾನು ಪ್ರೇಮ್ ಸರ್ ಲಿರಿಕ್ಸ್ಗೆ ಮತ್ತೆ ಅವ್ರ ವಾಯ್ಸ್ಗೆ ದೊಡ್ಡ ಫ್ಯಾನ್. ತುಂಬಾ ಚೆನ್ನಾಗಿ ಫೀಲ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ತುಂಬಾ ಇಷ್ಟಪಟ್ಟೆ ಹಾಡನ್ನ. 4 days ಈ ತರ ಬೇಕು ಅಂತ ಹೇಳಿದೆ, ಯಾವುದಕ್ಕೂ ಬೇಡ ಅಂತ ಹೇಳಿದ. ತಗೊಂಬಗ್ನೆ ಮಾಡು ಚೆನ್ನಾಗಿ ಮಾಡು ಅಂತ ಹೇಳಿದ್ರು. ತುಂಬಾ ಥ್ಯಾಂಕ್ಸ್ ಪ್ರೇಮ್ ಸರ್. ಥ್ಯಾಂಕ್ಸ್ ಟು ಏಕಲವ್ಯ ಟೀಮ್. ಥ್ಯಾಂಕ್ಸ್ ಸರ್. ಮತ್ತೆ ಮಹೇಂದ್ರ ಸರ್ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ. ಮತ್ತೆ ಅರ್ಜುನ್ ಸರ್ ಇದ್ದಾರೆ. ಅರ್ಜುನ್ ಸರ್ ಮ್ಯೂಸಿಕ್ ಕೆಳಗೆ ಎಲ್ಲಾ ಸಾಂಗು ಸೂಪರ್ ಡೂಪರ್ ಹಿಟ್ ಆಗುತ್ತೆ ಇದು. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ ಮಗನೇ, ಇನ್ನೂ ಒಳ್ಳೊಳ್ಳೆ ಹಾಡುಗಳಿಗೆ ಕಂಪೋಸ್ ಮಾಡಿ. Thank you. ಗುಡ್ ಲಕ್. ಗಾಡ್ ಬ್ಲೆಸ್ ಯು. ಬರ್ಲಿ ಚಪ್ಪಾಳೆ ಫಾರ್ ಮಾಸ್ಟರ್ ಮೋಹನ್. ಗುಡ್ ಲಕ್. ಅಂಡ್ ಈಗ ವೇದಿಕೆ ಮೇಲೆ ಬರ್ತಿದ್ದಾರೆ ದ ಮ್ಯಾಜಿಕಲ್ ಕಂಪೋಸರ್. Put your hands together for Arjun Janya. Welcome. Okay. ಅರ್ಜುನ್ ಅವ್ರ ಬಗ್ಗೆ ಏನ್ ಹೇಳಲಿ? ಈಸ್ ಅ ಮ್ಯಾಜಿಕಲ್ ಕಂಪೋಸರ್ ಅಂತ ಸುಮ್ನೆ ಹೇಳಲಿಲ್ಲ. ಥ್ಯಾಂಕ್ ಯು ಮಗ. ಹಲೋ. ಮ್ಯಾಜಿಕಲ್ ಕಂಪೋಸರ್ ಅಂತ ಸುಮ್ನೆ ಹೇಳಲಿಲ್ಲ. ಫ್ರಮ್ ಡೇ 1 ಇಂದ ಪ್ರೂವ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ, ಹೊಸತನ ಕೊಡ್ತಾನೆ ಇದ್ದಾರೆ. ಅಂಡ್ ಫೈನಲಿ ಈ 3ನೇ ಹಾಡು ಕೂಡ ಅಷ್ಟೇ ಅದ್ಭುತವಾಗಿ ಮೂಡ್ ಬಂದಿದೆ. ಬುದ್ಧಿ ಹೇಳಪ್ಪ. ಮೊದಲನೇದಾಗಿ ಶ್ರೀ ಜಗದ್ಗುರು ಶಂಕರಾಚಾರ್ಯನ ನೆನೆಸ್ಕೊಂತ ಅಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ಅಂಡ್ ನಮ್ಮ ಎಲ್ಲರ ಪ್ರೀತಿಯ ಅಪ್ಪ ಸರ್ ಬ್ಲೆಸ್ಸಿಂಗ್ಸ್ ನ ಕೋರ್ಕೋತಾ ಮಾತಾಡಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್, ಮ್ಯೂಸಿಕ್ ಅಂತಿದೆ, ಖಂಡಿತವಾಗ್ಲೂ ಆ ಮ್ಯೂಸಿಕ್ ಜೊತೆಯಲ್ಲಿ ಪ್ರೇಮ್ಸ್ ಅಂತ ಹಾಡಾಗ್ಬಿಟ್ರೆ ಆ ಮ್ಯೂಸಿಕ್ ವ್ಯಾಲ್ಯೂ ಇನ್ನು ಮೇಲೆ ಹೋಗ್ಬಿಡುತ್ತೆ. ಸೊ ಏನೇ ಕ್ರೆಡಿಟ್ ಕೊಡ್ಬೇಕಂದ್ರೆ ಪ್ರೇಮ್ ಸರ್ ಆಲ್ಬಮ್ ಅಲ್ಲಿ ಕಂಪ್ಲೀಟ್ ಆಗಿ ನಾನು ಅವ್ರಿಗೆ ಕ್ರೆಡಿಟ್ ಕೊಡ್ತೇನೆ ಸರ್. ಯಾಕಂದ್ರೆ ಪ್ರತಿ ಹಾಡಲ್ಲೂ ಅವರ ಇನ್ಪುಟ್ಸೇ ಫಸ್ಟ್ ಬೆಂಚ್. ಅದನ್ನ ಫಾಲೋ ಮಾಡ್ಕೊಂಡು ನಾನೊಂದು ಅಳಿನ ಸೇವೆ ಮಾಡ್ತೀನಿ ಅಷ್ಟೇ. ಕಂಪ್ಲೀಟ್ ಕ್ರೆಡಿಟ್ಸ್ ಅವ್ರಿಗೆ ಕೊಡಕ್ಕೆ. ಬಿ ಮಾಡೆಸ್ಟ್. ಆಕ್ಚುಲಿ ಅವ್ರು ಎಷ್ಟು ಅದ್ಭುತವಾಗಿ ಲಿರಿಕ್ಸ್ ಬರೀತಾರೋ ಅಷ್ಟು ಅದ್ಭುತವಾಗಿ ನೀವು ಕಂಪೋಸ್ ಮಾಡಿದ್ರಿ. ಯು ಪುಟ್ ಯುವರ್ ಹಾರ್ಟ್ ಅಂಡ್ ಸೋಲ್ ಇನ್ ಟು ಇಟ್. ಏನಕ್ಕೆ ಅರ್ಜುನ್ ಜಾನಿಯಾ ಇಸ್ ಸಚ್ ಅ ಪಾಪ್ಯುಲರ್ ಕಂಪೋಸರ್ ಅಂತಂದ್ರೆ ಸುಮ್ನೆ ಅಲ್ಲ, ಅಷ್ಟು ಹಾರ್ಡ್ ವರ್ಕ್ ಮಾಡ್ತೀರಿ ನೀವು. ಅರ್ಜುನ್, ಐ ಬಿನ್ ಸೀಯಿಂಗ್ ಡೇ 1 ಇಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಯು ಬಿನ್ ಪ್ರೂವಿಂಗ್ ಕನ್ಸಿಸ್ಟೆಂಟ್ಲಿ ಅಲ್ವಾ? ಸೊ ಈ 3ನೇ ಹಾಡು ಆದ್ಮೇಲೆ ಇನ್ನು ನೆಕ್ಸ್ಟ್ 4 ಹಾಡುಗಳಿವೆ. ಅದರ ಎಕ್ಸ್ಪೆಕ್ಟೇಷನ್ ಹೆಂಗಿರುತ್ತೆ? ಖಂಡಿತ ಸರ್, ಎಲ್ಲವೂ ಒಂದೊಂದು ವೆರೈಟಿನಲ್ಲಿದೆ. ಅಂಡ್ ಸಿನಿಮಾ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮುಗಿಸಿದ್ವಿ. ಅದ್ಭುತವಾಗಿ ನಮ್ಮ ರಾಣಾ ಅವರು ಅದನ್ನ
ಅವರ ಒಂದು ಫುಲ್ ಸ್ಟೋರಿನ ಅವರ ಹೀರೋ ಹೆಗಲಿನ ಹಾಕೊಂಡು ಅದನ್ನ ಕ್ಯಾರಿ ಮಾಡ್ತಾರಲ್ಲ, ಅಷ್ಟು ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಯಾರು ಫಸ್ಟ್ ಫಿಲ್ಮ್ ಪರ್ಫಾರ್ಮೆನ್ಸ್ ಅಂತ ಹೇಳಕ್ ಚಾನ್ಸೇ ಇಲ್ಲ, ಅಷ್ಟು ಅದ್ಭುತವಾಗಿ ರಾಣಾ ಅವರು ಮಾಡಿದ್ದಾರೆ. ಅಂಡ್ ಎಲ್ಲ ವೇದಿಕೆಯಲ್ಲಿ ಖಂಡಿತವೂ ಹೇಳ್ತೀವಿ ಒಂದು ಫ್ಯಾಮಿಲಿ ಇದ್ದಂಗೆ ಅಂತ. ಬಟ್ ಇದು ನಿಜವಾದ ಫ್ಯಾಮಿಲಿ ನನಗೆ ಸರ್, ಇದು ನಿಜವಾದ ಫ್ಯಾಮಿಲಿ. ಯಾಕಂದ್ರೆ ನಮ್ಮ ರಕ್ಷಿತಾ ಮೇಡಮ್ ಬಂದು ಒಂದು ಹಿಂಗೆ ಈ ಬಾಡಿ ಏನೇ ಇದ್ರು ಅದಕ್ಕೊಂದು ಸ್ಟ್ರೆಂತ್ ಬೇಕಲ್ಲ, ಆ ಸ್ಟ್ರೆಂತ್ ರಕ್ಷಿತಾ ಮೇಡಮ್. Very true. ಪ್ರತಿ ಸತಿನೂ ಏನೇ ಆದ್ರೂ ಕಷ್ಟದಲ್ಲಿ ಬಂದು ನಿಲ್ತಾರೆ. ಸುಖದಲ್ಲಿ ಅವರು ದೂರದಿಂದ ಬ್ಲೆಸ್ ಮಾಡ್ಬಿಡ್ತಾರೆ, ಬಟ್ ಕಷ್ಟ ಅಂದ್ರೆ ಫಸ್ಟ್ ನಿಂತ್ಕೊಳ್ಳೋದು ರಕ್ಷಿತಾ ಮೇಡಮ್. ಸೊ ಪ್ರತಿ ಸತಿ ನನ್ನ ಜೊತೆಲಿ ನಿಂತಿದ್ದಾರೆ. ಖಂಡಿತವಾಗಿ ಇದು ಫ್ಯಾಮಿಲಿ. ಅಂಡ್ ರಚಿತಾ ರಾಮ್ ಅವರಲ್ಲಿದ್ದಾರೆ, ಅವ್ರ ಬಗ್ಗೆ ಏನು ಎಷ್ಟು ಹೇಳಬೇಕು ಕಮ್ಮಿ. ಈ ಫಿಲ್ಮ್ ಅಲ್ಲಿ ಅವ್ರು ಬಂದಿದ್ದ ಪ್ರತಿಯೊಂದು ಜಾಗದಲ್ಲೂ ಒಂದು ಬೆಳಕು ತಂದಿದ್ದಾರೆ, ಬೆಳಕನ್ನ ಚೆಲ್ಲಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಹ್ಯಾಟ್ಸ್ ಆಫ್ ಟು ಯು. ಅಂಡ್ ಇವನ್ ನಮ್ಮ ಹೊಸ ಹೀರೋಯಿನ್ ಕೂಡ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರು. ಒಂದು ಒಳ್ಳೆ ಸಿನಿಮಾನ ರಿಲೀಸ್ ಮಾಡ್ತೀವಿ. ಮ್ಯೂಸಿಕಲ್ ಸಿನಿಮಾ ಇದು, ತುಂಬಾ ಟೈಮ್ ತಗೊಂಡು ಕೆಲಸ ಮಾಡಿದೀವಿ. ಒಳ್ಳೆ ಸಿನಿಮಾ. ಆಲ್ಸೋ ನಾವು ಕೈಲಾಶ್ ಖೇರ್ ಅವ್ರನ್ನ ನೆನ್ಸ್ಕೊಳ್ಳೇಬೇಕು. ಅವ್ರು ಕೂಡ ಎಷ್ಟು ಅಫ್ಕೋರ್ಸ್ ಈಸ್ ಅ ಗ್ರೇಟ್ ಸಿಂಗರ್, ಬಟ್ ಇದರಲ್ಲೂ ಕೂಡ ಎಂತ ಅವರು ಆ ವಾಯ್ಸ್ ಬಂದ ತಕ್ಷಣ ಅದೊಂದು ಹೊಸ ಕಳೆ ಬರುತ್ತೆ ಆಕ್ಚುಲಿ ಖಂಡಿತ sir. ಸಾಂಗ್. ಅಂಡ್ ಅಫ್ಕೋರ್ಸ್ ಮಂಗ್ಲಿ ಅವ್ರ ಬಗ್ಗೆ ಮಂಗ್ಲಿ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ಆಲ್ರೆಡಿ ಹೇಳಿದ್ರು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಕನ್ನಡ ಜನತೆಗೆ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ರಿ, ಧನ್ಯವಾದಗಳು ಅಂತ ಹೇಳ್ತಿದ್ರು. ಅವ್ರಿಗೇನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ? ಇಲ್ಲ, ನಾನು ಮಂಗಳೂರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಶಿ ಇಸ್ ಸಚ್ ಅ ಬಿಸಿ ಸಿಂಗರ್. ಆಮೇಲೆ ಬರೀ ಸಿಂಗಿಂಗ್ ಅಲ್ಲ, ಅವರು ಆಕ್ಟಿಂಗ್ ಬಹಳಷ್ಟು ವಿಚಾರಗಳೆಲ್ಲ ಅವರನ್ನ ತೊಡಗಿಸ್ಕೊಂಡಿದ್ದಾರೆ. ಒಂದು ಫೋನ್ ಮಾಡಿದ ತಕ್ಷಣ ಸರ್ ಐ ವಿಲ್ ಕಮ್ ಅಂತ, ಶಿ ಹಸ್ ಕಮ್ ಫ್ರಮ್ ಹೈದರಾಬಾದ್. ಐ ಆಮ್ ಸೋ ಹ್ಯಾಪಿ ಫಾರ್ ಯು ಅಂಡ್ ಸೋ ಥ್ಯಾಂಕ್ಫುಲ್ ಮಂಗಳೂರೇ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಅವ್ರದ್ದು ಬಿಡಿ ಆ ವಾಯ್ಸ್, ಕೆಲವು ವಾಯ್ಸ್ ಹಾಡಿದ ತಕ್ಷಣನೇ ಆ ವಾಯ್ಸ್ ಜೊತೆಲೆ ಆ ಹಿಟ್ ಅಂಟ್ಕೊಂಡ್ ಬಂದಿರುತ್ತೆ. ಆ ವಾಯ್ಸ್ ಜೊತೆಲೆ ಹಿಟ್ ಅಂಟ್ಕೊಂಡ್ ಬಂದಿರುವಂತ ಸಿಂಗರ್ ಅವರು. ನಿಜ. ಅಂಡ್ ಆಲ್ಸೋ ಆಕ್ಸೆಂಟ್ ಅಲ್ಲಿ ಕೂಡ ಏರ್ಪೇರೇ ಇಲ್ಲ, ಅಷ್ಟು ಸ್ಪಷ್ಟವಾಗಿ ಬಹಳ ಈಸಿಯಾಗಿ ಗ್ರಾಸ್ಪ್ ಮಾಡ್ಕೊಂತಾರೆ. ಅಂಡ್ ಪ್ರತಿಯೊಂದು ಮೀನಿಂಗ್ ತಿಳ್ಕೊಂಡು ಆಮೇಲೆ ಹಾಡ್ಬೇಕಾದ್ರೆ ಒಂದು ಸಿಂಗರ್ ಮೈಕ್ ಜೊತೆಲಿದ್ದೀನಿ ಅಂದ್ರೆ ಒಂದು ಆ ಹಾಡ್ ಜೊತೆಲಿ ಒಂದು ನಂಟು, ಆ ಹಾಡ್ ಜೊತೆ ಮದುವೆ ಆಗಿರೋ ರೇಂಜ್ ಅಲ್ಲಿ ಎಂಜಾಯ್ ಮಾಡ್ತಾರೆ ಆ ಹಾಡನ್ನ ಅವರು. ಸೊ ದಟ್ಸ್ ಗುಡ್. ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್ ಅರ್ಜುನ್ ಅವರೇ. ಅಂಡ್ ನನ್ನ ಪರ್ಸನಲ್ ಪ್ರಶ್ನೆ ಇದು, ಈ 3 ಹಾಡುಗಳು ಏನ್ ರಿಲೀಸ್ ಆಗಿದೆಯೋ ಅದ್ರಲ್ಲಿ ನಿಮ್ಮ ಫೇವರೇಟ್ ಯಾವುದು ಅಂತ ಹೇಳಿ ಯಾಕೆ? ಹೇಳು. ಯಾಕೆ ಅದು ನಿಮ್ಗೆ ಹೇಳಿ ಯಾಕೆ? ವೈ? ಬಿಕಾಸ್ ಅದನ್ನ ಹಾಡಿದ್ದು ಬರೆದಿದ್ದು ಪ್ರೇಮ್ ಅವ್ರ ಅಂತನಾ ಅಥವಾ ಫೀಲ್ ಮಾಡ್ಕೊಂಡು? ಅದೇನು ಹಾಡು 1000 ಸತಿ ಕೇಳಿದ್ದೀವಿ, ಫಾರಿನ್ ಅಲ್ಲಿ ರೆಕಾರ್ಡ್ ಮಾಡಿದ್ವಿ, ಎಲ್ಲ ಮಾಡಿದ್ರು. ಇವಾಗ ಬಂದು ಹಾಡು ಕೇಳ್ಬೇಕಾದ್ರೂ ನನಗೆ ಅದು ಫ್ರೆಶ್ ಆಗೇ ಕೇಳ್ತಾ ಇದೆ. ಆಕ್ಚುಲಿ ನಾನು ಅದ್ರ ಬಗ್ಗೆ ಖಂಡಿತ ಮೆನ್ಷನ್ ಮಾಡಲೇಬೇಕು. ಈ ಆರ್ಕೆಸ್ಟ್ರಾ, ಈ ಲೈವ್ ಆರ್ಕೆಸ್ಟ್ರಾದಲ್ಲಿ ಸಾಂಗ್ ಕಂಪೋಸ್ ಮಾಡೋದು ಬಹಳ ಅಪರೂಪ. ಅಂತದ್ದು ಅಷ್ಟು ದೊಡ್ಡ ಸೆಟಪ್ ಅಬ್ರಾಡ್ ಅಲ್ಲಿ ಯಾವ ಕಂಟ್ರಿಯಲ್ಲಿ ಶೂಟ್ ಕಂಪೋಸ್ ಮಾಡಿದ್ರಿ ಇದು? ಸರ್ ಇದು ನಮ್ದು ಲಂಡನ್ ಅಲ್ಲಿ ಅಂಡ್ ಅಷ್ಟು ದೊಡ್ಡ ಸೆಟಪ್. ನಾನು ಆಕ್ಚುಲಿ ಬೋಕಿಲಿ. ಹೌದಾ? ಇಳೆಯರಾಜ ಅವರು ಮಾಡೋದನ್ನ ನಾನು ನೋಡಿದ್ದೆ ಆಕ್ಚುಲಿ ಜನರಲ್ ವಿಡಿಯೋಸ್ ಅಲ್ಲಿ. ಬಟ್ ಅದ್ ಬಿಟ್ರೆ ಐ ಥಿಂಕ್ ಪ್ರೇಮ್ ಅವರು ಅಂದ ತಕ್ಷಣ ಒಂದು ದೊಡ್ಡ ಆರ್ಕೆಸ್ಟ್ರಾ ಬೇಕು, ಆ ವಯಲಿನಿಸ್ಟ್ ಇರ್ಬೋದು, ಆ ಫ್ಲೂಟಿಸ್ಟ್ ಇರ್ಬೋದು. ಐ ಥಿಂಕ್ ಆ ಗ್ರೇಟ್, ಅದಕ್ಕೆ ನಿಮ್ಗೆ ಅದು ತುಂಬಾ ಇಷ್ಟ ಅಂತ ಕಾಣುತ್ತೆ. ಇಲ್ಲ, ಅದು ಆಕ್ಚುಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಅದನ್ನ ನಾವು ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸಡನ್ ಆಗಿ ಒಂದು ಹ್ಯೂಜ್ ಅಮೌಂಟ್ ಆಫ್ ಬಿಲ್ ಬಂತು ಅಲ್ಲಿಂದ ಇದು ಮಾಡ್ಬೇಕಂದ್ರೆ. ಸೊ ನಮ್ಗೆ ಸ್ವಲ್ಪ ಸಂಕೋಚ ಆಯ್ತು ಸರ್ಗೆ ಹೇಳಕ್ಕೆ, ಸರ್ ಮಾಡೋಣ, ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅವ್ರು 2 ದಿನ ಚೆನ್ನಾಗಿರುತ್ತೆ ಮಾಡೋಣ. ಇಟ್ ಇಸ್ ವೆರಿ ಹ್ಯೂಜ್ ಅಮೌಂಟ್ ದೇ ಸ್ಪೆಂಡ್ ಫಾರ್ ದ ಆಲ್ಬಮ್. ಫ್ಯಾಂಟಾಸ್ಟಿಕ್. ಅದಕ್ಕೆ ಅಷ್ಟು ಚೆನ್ನಾಗಿ ಬಂದಿದೆ. ಈಗ ಗೊತ್ತಾಯ್ತು ಹೇಳು ಯಾಕೆ ಅಂದ್ರೆ, ಗೊತ್ತಾಯ್ತು ಈಗ. Thank you so much, Arjun. Fabulous. Come on, give him a huge round of applause. And ಉಳಿದಿರುವಂತಹ 4 ಹಾಡುಗಳಿಗೋಸ್ಕರ ಕೂಡ ನಾವು ಕಾಯ್ತಾ ಇದ್ವಿ. ಐ ಥಿಂಕ್ ಸದ್ಯದಲ್ಲೇ ಬರುತ್ತೆ. ವಿ ಆರ್ ಆಲ್ ವೇಟಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಆರ್ಕೆಸ್ಟ್ರಾ ಹೆಸರು ತಪ್ಪಾಗಿ ಹೇಳ್ಬಿಟ್ಟೆ, ಅದು ಹಂಗೇರಿ ಫಿಲ್ಹಾರ್ಮೋನಿಕ್ ಆರ್ಕೆಸ್ಟ್ರಾ. ಹಂಗೇರಿ ಫಿಲ್ಹಾರ್ಮೋನಿಕ್. ಹಂಗೇರಿ. ಓ ಫ್ಯಾಂಟಾಬ್ಯುಲಸ್. ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್. ಟೇಕ್ ಕೇರ್. ಥ್ಯಾಂಕ್ ಯು. ಅಂಡ್ ಈಗ ನೀನು ಓಕೆ. ಈಗ ನಮ್ಮ ಪ್ರೇಮ್ಸ್ ಅವರು ಯಾವಾಗ್ಲೂ ಬ್ಯಾಕ್ ಸೀಟ್ ತಗೋತಾರೆ, ಇವತ್ತು ಸೈಡ್ ಸೀಟ್ ತಗೊಂಡಿದ್ದಾರೆ. ಅವ್ರನ್ನ ಕರಿತೀನಿ. ಅದಕ್ಕೂ ಮುಂಚೆ ನಮ್ಮ ಅದಿತಿ ಪ್ರಭುದೇವ್ ಅವರು ಲೇಟ್ ಆಗಿ ಬಂದಿದ್ದಾರೆ, ಯಾಕಂದ್ರೆ ಅವ್ರಿಗೂ ಕೂಡ ಏನೋ ಬ್ರೇಕಪ್ ಆಗಿದೆಯಂತೆ. ಸೊ ಆ ಬ್ರೇಕಪ್ ಬಗ್ಗೆ ನಾನು ಕೇಳ್ತೀನಿ. ಕ್ಯಾನ್ ಐ ಹ್ಯಾವ್ ಅದಿತಿ ಪ್ರಭುದೇವ ಆನ್ ಸ್ಟೇಜ್ ಪ್ಲೀಸ್? ಕೇಳ್ತೀನಿ. ಥ್ಯಾಂಕ್ ಯು. ನಿನಗೆ ಬ್ರೇಕಪ್ ಆಗಿದೆ ಮಗ? ನಿಮ್ಗೆ ಆಗಿದೆ ಬ್ರೇಕಪ್? ಓಕೆ. ಸಾರಿ. ಹೇ ಆದಿತಿ, ವೆಲ್ಕಮ್. ಹೌ ಆರ್ ಯು? ಏನ್ ಹೀರೋಯಿನ್ಸ್ ಎಲ್ಲ ತುಂಬಾ ಉದ್ದ ಇದ್ದಾರೆ, ಅಥವಾ ನಾನು ಹೀಲ್ಸ್ ಹಾಕೊಂಡಿಲ್ವಾ ಇವತ್ತು? ಇಸ್ಕಮ್. ವೆಲ್ಕಮ್ ಆದಿತಿ ಪ್ರಭುದೇವ. ವೆಲ್ಕಮ್ ಟು ಏಕಲವ್ಯ ಸಾಂಗ್ ಲಾಂಚ್. 3ನೇ ಹಾಡು. ನೀವು ಆಕ್ಚುಲಿ ಬರೋಕ್ಕಿಂತ ಮುಂಚೆ ಲಾಂಚ್ ಮಾಡ್ಬಿಟ್ಟಿದ್ವಿ. ನೀವು ಬರ್ತಾ ನೋಡ್ಕೊಂಡ್ ಬಂದಿರ್ತಾನೆ ಹೌದು. ಹಾಡು. ಬನ್ನಿ.
ಕಮ್ಯ. ಸೊ ಅದಿತಿ ಹೇಳಿ ಅದಿತಿ, ಆಕ್ಚುಲಿ ಫಸ್ಟ್ ಟೈಮ್ ಒಂದು ಹುಡುಗಿರಿಗೆ ಒಂದು ಆಂಥಮ್ ತರ ರೆಡಿ ಆಗಿದೆ, ಬ್ರೇಕಪ್ ಆಂಥಮ್ ಇದು. ಬಿಕಾಸ್ ಹುಡುಗರಿಗೆ ಸಾಕಷ್ಟು ಬಂದಿದೆ, ಆಕ್ಚುಲಿ 40ರಿಂದ 50 ಸಾಂಗ್ಸ್ ಬಂದಿದೆ. ಆದ್ರೆ ಹುಡುಗರಿಗೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ರಕ್ಷಿತಾ ಪ್ರೇಮ್ ಅವರ ಸಾರಥ್ಯದಲ್ಲಿ ಈ ಒಂದು ಹಾಡು ಬಂದಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ. ಖುಷಿ ಆಗ್ತಿದೆ ಈ ಒಂದು ಸಂದರ್ಭದಲ್ಲಿ ನಾನಿರೋದು. ನೀವ್ ಹೇಳಿದ್ರಿ ಹುಡುಗಿಯರಿಗೆ ಬ್ರೇಕಪ್ ಆಂಥಮ್ ಬಂದಿಲ್ಲ, ನಮ್ಗೇನು ಹುಡುಗರ ತರ ಆಂಥಮ್ ಬೇಕು ಅಂತೇನಿಲ್ಲ ನಮ್ಗೆ. ಹುಡುಗಿಯರ್ಗೆ ನಾವು ಬಾಯಿ ಮುಚ್ಕೊಂಡು ಎಲ್ಲ ಫೀಲ್ ಮಾಡ್ತೀವಿ. ಅದ್ರಲ್ಲಿ ಆಂಥಮ್ ಬೇರೆ ಕೊಟ್ಟಿದ್ದಾರೆ ಅಂದ್ರೆ ಪ್ರೇಮ್ ಸರ್. ಅಂಡ್ ಪ್ರೇಮ್ ಸರ್ ಯಾವಾಗ್ಲೂ ವಿಶೇಷತೆ, ಹೀಸ್ ಲೈಕ್ ಏನೋ ಯಾವಾಗ್ಲೂ ಏನೋ ಬ್ರೇಕಿಂಗ್ ದ ವಾಲ್ ಅನ್ನೋ ತರ. ಸೊ ಆಬ್ವಿಯಸ್ಲಿ ಖುಷಿ ಆಗುತ್ತೆ. ಇನ್ನು ಯಾವಾಗ್ಲೂ ಈ ಎಣ್ಣೆ ಅಂದ್ರೂ ಒಂಥರ ವಾವ್ ಫ್ಯಾಕ್ಟರ್. ಎಣ್ಣೆ ಅಂದ್ರೆ ಅದೇ ಯಾವ ತರ ಎಣ್ಣೆ ಅಂದ್ರೆ ಹಾಕುವಂತ ನೀವ್ ಹೇಗಾದ್ರೂ ತಗೋಬಹುದು, ಚಿಪ್ಸ್ ಗಿಪ್ಸ್ ಮಾಡುವಂತ ನೀವ್ ಹೇಗಾದ್ರೂ ಎಣ್ಣೆನ? ತಗೋಬಹುದು. ಹಾ. ಹಾಗೇನೆ ಹುಡುಗಿಯರು ಅಂದ್ರೂ ಒಂದು ವಾವ್ ಫ್ಯಾಕ್ಟರ್. ಸೊ ಎರಡು ಮಿಕ್ಸ್ ಮಾಡಿ ಒಂದು ಹಾಡಂದ್ರೆ ಇದು ವಾವ್ ಅಲ್ವಾ? ಫ್ಯಾಂಟಾಸ್ಟಿಕ್. ಈಗ ಒಂದು ಪ್ರಶ್ನೆ ನಿಮ್ಗೆ, ಬನ್ನಿ, ಈಗ ನಿಮ್ಗೆ ಈ ಲವ್ ಬ್ರೇಕಪ್ ಆಗಿದ್ದುಂಟಾ? ನನ್ ಲವ್ವೇ ಮಾಡಿಲ್ಲ, ಬ್ರೇಕಪ್ ಎಲ್ಲಿಂದ ಆಗತ್ತೆ? ಈ ಗಂಡ ಹೆಣ್ಣಿಗೆ ಏನ್ ಕಾಣಿಸ್ತಾ ಇಲ್ವಾ ಹುಡುಗಿರು ಸುತ್ತಮುತ್ತಲು? ನನಗೆ ಯು ಕಾಂಟ್ ಸಿ ಬ್ಯೂಟಿಫುಲ್ ಗರ್ಲ್ಸ್. ಅಲ್ಲಿ ಮಂಗ್ಲಿ ಇಲ್ಲ ಅಂತಾರೆ, ಅಲ್ಲಿ ರಚಿತಾ ಇಲ್ಲ ಅಂತಾರೆ. ಲವ್ ಗಿವೆಲ್ಲ ಮಾಡಲ್ಲ ಅಕುಲ್ ಸರ್, ಡೈರೆಕ್ಟ್ ಮ್ಯಾರೇಜ್ ಅಷ್ಟೇ. ಅಮ್ಮ ನಿನ್ ಲವ್ ಮಾಡಲ್ಲ ಅಂತ ನೀವು ಒಳ್ಳೆ ಡೈರೆಕ್ಟ್ ಮ್ಯಾರೇಜ್ ಅಂದ್ರೆ ಯು ಡೋಂಟ್ ಬಿಲೀವ್ ಇನ್ ಲವ್? ನೋ, ಆಬ್ವಿಯಸ್ಲಿ ಮ್ಯಾರೇಜ್ ಆದ್ಮೇಲೆ ಲವ್ ಮಾಡ್ದಂಗ ಇರಕ್ಕಾಗತ್ತೆ. ಯು ಬಿಲೀವ್ ಇನ್ ಲವ್? ಐ ಬಿಲೀವ್ ಇನ್ ಲವ್, ಬಟ್ ಐ ಡೋಂಟ್ ಬಿಲೀವ್ ಇನ್ ಲವ್ ಮ್ಯಾರೇಜ್. ಓ, ದೊಡ್ಡ ಡ್ಯಾಮೇಜ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಇವರು, ಅಲ್ವಾ? ಸೊ ನೀವು ಲವ್ ಮಾಡಿಲ್ವಾ? ಇಲ್ಲ. ಬ್ರೇಕಪ್ ಆಗಿಲ್ವಾ? ಇಲ್ಲ, ಲವ್ ಎಷ್ಟು ಜನ ಹುಡುಗರು ಹೊರಗುತ್ತಿರ್ತಾರೆ ಎದೇನೆ ಘ ಘ ಘ ಅಂತ. ಬಟ್ ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. Thank you, sir. ಓಕೆ, ಸೊ ಆಲ್ ದಿ ಬೆಸ್ಟ್. Thank you. ಓಕೆ, Thank ಗುಡ್ you. ಲಕ್, ಆಲ್ ದಿ ವೆರಿ ಬೆಸ್ಟ್. Thank you, sir. Thank you. ಇಡೀ ತಂಡಕ್ಕೆ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಖಂಡಿತವಾಗ್ಲು ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ರಕ್ಷಿತಾ ಮ್ಯಾಮ್, ಆಮೇಲೆ ನಾನು ಹೇಳ್ದ ಹಾಗೆ ಅಲ್ಲಿ ಕುತ್ಕೊಂಡಿರೋ ಎಲ್ರು ಒಂಥರ ಸೆನ್ಸೇಷನ್. ಅವ್ರಿಗೆಲ್ರು ಅವ್ರು ನೋಡಿದ್ರೆ ಒಂಥರ ನಮ್ಗೆ ಮೋಟಿವೇಶನ್ ತರಾನೆ. ಹೌದು, ಸೊ ಖುಷಿ ಆಗುತ್ತೆ ಎಲ್ರು ಮೀಟ್ ಮಾಡಿದ್ದು ಅಥವಾ ಎಲ್ರಿಗೂ ಸಿಕ್ಕಿದ್ದು ತುಂಬಾ ಖುಷಿ ಆಗುತ್ತೆ. ಅಂಡ್ ನಾನು ಆಗ್ಲೇ ಹೇಳ್ದಾಗೆ ಪ್ರೇಮ್ ಸರ್ ಅಂದ್ರೆ ಒಂದು ಎಕ್ಸೈಟ್ಮೆಂಟ್, ಆ ಹೆಸರೇ ಒಂದು ವಾವ್. ಸೊ ಅದಕ್ಕೆ ನಾನು ಮಿಸ್ ಮಾಡ್ಕೊಳಕ್ ಇಷ್ಟಪಡ್ಲಿಲ್ಲ ಪ್ರೋಗ್ರಾಮ್. Thank you ಒನ್ಸ್ ಅಗೇನ್ so much. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತೆ ನೀವು ಯೂಟ್ಯೂಬ್ ಅಲ್ಲಿ ನೋಡ್ಕೊಳ್ಳಿ, ಯೂಟ್ಯೂಬ್ ಮ್ಯೂಸಿಕ್ ಅಲ್ಲಿ ಇದೆ. ಓಕೆ ಓಕೆ ಗೈಸ್, ಈಗ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ಅವ್ರು ಬರ್ತಾರೆ. ಈಸ್ ಅ ಮಲ್ಟಿ ಟ್ಯಾಲೆಂಟೆಡ್, ಅಂದ್ರೆ ಎಲ್ಲವೂ ಕೂಡ ಮಾಡ್ತಾರೆ. ಅದು ಇದು ಹಾಡ್ತಾರೆ, ಬರೀತಾರೆ, ಡೈರೆಕ್ಟ್ ಮಾಡ್ತಾರೆ, ಡಾನ್ಸ್ ಮಾಡ್ತಾರೆ, ಹೀರೋ ಆಗಿರ್ತಾರೆ. ಐ ಥಿಂಕ್ ಎಲ್ಲವೂ ಕೂಡ ಮಾಡುವಂತ ಒನ್ ಅಂಡ್ ಓನ್ಲಿ ಶೋ ಮ್ಯಾನ್ ಪ್ರೇಮ್ಸ್ ABP. ಅವಕಾಶಗಳು ತಾವಾಗಿಯೇ ಬರುವುದಿಲ್ಲ. ನಾವೇ ಅವಕಾಶಗಳನ್ನು ಕಲ್ಪಿಸಿಕೊಂಡು ಸಿಕ್ಕ ಅವಕಾಶಗಳನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಸಕ್ಸಸ್ ಆಗಬೇಕು. ಈ ವಿಷಯವನ್ನು ಅರಿತಿದ್ದಾರೆ ನಿರ್ದೇಶಕ ಪ್ರೇಮ್. ಕನ್ನಡ ಚಿತ್ರರಂಗದಲ್ಲಿ ನಿರ್ದೇಶಕರಾಗಬೇಕೆಂಬ ಆಸೆಯಿಂದ ಎಷ್ಟೋ ಜನ ಫಿಲ್ಮ್ ಇಂಡಸ್ಟ್ರಿಗೆ ಬರುತ್ತಾರೆ. ಅದೇ ತರ ಮಂಡ್ಯ ಜಿಲ್ಲೆಯ ಮದ್ದೂರಿನಿಂದ ಬಂದಿದ್ದಾರೆ ಪ್ರೇಮ್. ಹಲವು ಚಿತ್ರಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿ ಚಲನಚಿತ್ರದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡು 2003ರಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಾಯಕ ನಟರಾಗಿ ನಟಿಸಿರುವ ಕರಿಯ ಚಿತ್ರದೊಂದಿಗೆ ನಿರ್ದೇಶಕರಾಗಿದ್ದಾರೆ. ಒಬ್ಬ ಗ್ಯಾಂಗ್ಸ್ಟರ್ನ ಜೀವನದಲ್ಲಿರುವ ಲವ್ ಸ್ಟೋರಿಯನ್ನು ಅದ್ಭುತವಾಗಿ ಪ್ರೆಸೆಂಟ್ ಮಾಡಿ ಸೂಪರ್ ಹಿಟ್ ಚಿತ್ರವನ್ನು ನೀಡಿದ್ದಾರೆ. ನಂತರ ಅಜಯ್ ರಾವ್, ಸುನಿಲ್ ರಾವ್, ರಮ್ಯಾ ಅವರ ಕಾಂಬಿನೇಷನ್ ನಲ್ಲಿ ಡೈರೆಕ್ಟ್ ಮಾಡಿರುವ ಎಕ್ಸ್ಕ್ಯೂಸ್ ಮೀ ಚಿತ್ರವು ಮ್ಯೂಸಿಕ್ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. 2005ರಲ್ಲಿ ಶಿವರಾಜ್ ಕುಮಾರ್ ಅವರು ಹೀರೋ ಆಗಿ ಜೋಗಿ ಚಿತ್ರವನ್ನು ನಿರ್ದೇಶಿಸಿ ಬಾಕ್ಸ್ ಆಫೀಸ್ ರೆಕಾರ್ಡ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ಈ ಪ್ರೀತಿ ಏಕೆ ಭೂಮಿ ಮೇಲಿದೆ ಚಿತ್ರದೊಂದಿಗೆ ಆಕ್ಟರ್ ಆಗಿ ಕೂಡ ಟರ್ನ್ ಆಗಿ ಮತ್ತೊಂದು ಹಿಟ್ ಚಿತ್ರವನ್ನು ಪಡೆದಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ಹೀರೋ ಆಗಿ ರಾಜ್, ಶಿವರಾಜ್ ಕುಮಾರ್ ಅವರ ಜೊತೆ ಎರಡನೇ ಪ್ರಯತ್ನವಾಗಿ ಜೋಗಯ್ಯ, ಕಿಚ್ಚ ಸುದೀಪ್ ಹಾಗೂ ಶಿವಣ್ಣ ಅವರ ಜೊತೆ ದಿ ವಿಲನ್ ಎಂಬ ಮಲ್ಟಿ ಸ್ಟಾರ್ ಚಿತ್ರಗಳನ್ನು ನಿರ್ದೇಶಿಸಿ ಸ್ಯಾಂಡಲ್ವುಡ್ ನ ಒನ್ ಆಫ್ ದ ಟಾಪ್ ಡೈರೆಕ್ಟರ್ ಎನಿಸಿಕೊಂಡಿದ್ದಾರೆ.
ಡೈರೆಕ್ಟರ್ ಅಷ್ಟೇ ಅಲ್ಲದೆ ಆಕ್ಟರ್, ಪ್ರೊಡ್ಯೂಸರ್, ಲಿರಿಸಿಸ್ಟ್ ಕೂಡ ಆಗಿ ಸೂಪರ್ ಸಕ್ಸಸ್ ಆಗಿದ್ದಾರೆ. ಈಗ ಏಕಲವ್ಯ ಚಿತ್ರದೊಂದಿಗೆ ನಮ್ಮ ಮುಂದೆ ಲವ್ ಸ್ಟೋರಿಯೊಂದಿಗೆ ಬರಲಿದ್ದಾರೆ. ಶ್ರೇಯಸ್ ಮೀಡಿಯಾ ಹಾಗೂ ಮೈ ಮೂವಿ ಬಜಾರ್ ಕಡೆಯಿಂದ ಡೈರೆಕ್ಟರ್ ಪ್ರೇಮ್ ಅವರಿಗೆ ಆಲ್ ದಿ ಬೆಸ್ಟ್. ವಾ ನೋಡಿ, ಅವ್ರಿಗೆ ಗೊತ್ತಿಲ್ಲ ಈ ತರ ಎವಿ ರೆಡಿ ಇದೆ ಅಂತ. ಪ್ರೇಮ್ ಸರ್, ವೆಲ್ಕಮ್ ದ ಶೋಮ್ಯಾನ್. ಬರ್ಲಿ ಜೋರ್ ಚಪ್ಪಾಳೆ. ನೋಡಿ ಈ ಸರ್ಪ್ರೈಸ್ ಹೆಂಗಿದೆ. ನೀವು ಆಕ್ಚುಲಿ ತುಂಬಾ ನಾಚಿಕೆ ನಿಮ್ಗೆ. ಬನ್ನಿ ಸರ್, ಸೆಂಟರ್ ಸ್ಟೇಜ್ ಬನ್ನಿ ಸರ್. ಬಸ್ಸು ಬನ್ನಿ ಬಸ್ಸು. ಸೊ ಅಲ್ಲೆಲ್ಲೋ ನಿಂತಿದ್ರಿ, ನಾನು ಹುಡುಕ್ತಾ ಇದ್ದೀನಿ ಎಲ್ಲಿ ನಮ್ಮ ಪ್ರೇಮ್ ಅವರು ಅಂತ. ಹೇಳಿ ಸರ್, ಈಗ ಏಕಲವ್ಯ 21ನೇ ತಾರೀಕು ಜನವರಿ ರಿಲೀಸ್ ಆಗ್ತಾ ಇದೆ. ಎಲ್ರು ಕಾದ್ ನೋಡ್ತಾ ಇದ್ದಾರೆ. ಆ ಸಾಂಗು, ಟೀಸರು, ಇನ್ನೊಂದು ಸಾಂಗು, ಮತ್ತೊಂದು ಸಾಂಗ್. ಈಗ ಐ ಥಿಂಕ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಹೇಗಿತ್ತು? ಹೌ ಡಿಡ್ ಯು ಎಂಜಾಯ್? ಎಲ್ಲರಿಗೂ ಮುಂದೊಂದಿಗೆ ತುಂಬಾ ಥ್ಯಾಂಕ್ಸ್. ಅಂಡ್ ಏನಾದ್ರೂ ಸಣ್ಣ ಪುಟ್ಟ ತೊಂದರೆ ಆಗಿದ್ರೆ, ಏನಾದ್ರೂ ಇದ್ದೇ ಇದ್ರೆ ಎಲ್ಲರಿಗೆ ಕ್ಷಮಿಸಿ ಅಂತ ಎಲ್ಲರಿಗೂ ಕೇಳ್ತಾ. ಅಂಡ್ ತುಂಬಾ ಖುಷಿ ಆಯ್ತು ಎಲ್ಲ ಬಂದಿದ್ದೀರಿ. ಅದು ಈ ಮಳೆ ಟೈಮಲ್ಲಿ ಪ್ರೀತಿಯಿಂದ ಬಂದಿದ್ದೀರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಅವ್ರಿಗೂ ಹಾಗೂ ಮಂಗ್ಲಿ ಅವ್ರಿಗೂ ಥ್ಯಾಂಕ್ ಯಪ್ಪ. ನಮ್ಮ ರಚ್ಚು ಮೇಡಮ್ ಅವ್ರಿಗೂ. ಅಂಡ್ ಅದಕ್ಕೆ ನಗರಿ ರೀ, ನೀವೇನ್ರಿ ಕರ್ಮ ನಮ್ದು. ಓಕೆ ಆಯ್ತು. ಮತ್ತೆ ನಮ್ಮ ಇವ್ರಿಗೂ, ಮೇಘ್ನವ್ರಿಗೂ, ಅಂಡ್ ನಿಶಿತಾ ಅವ್ರಿಗೂ, ಅಂಡ್ ರೇಷ್ಮೆ ಸಾರಿ. ನಾನು ಆವಾಗಲೂ ಶೂಟಿಂಗ್ ಎಲ್ಲ ರೇಷ್ಮೆ ಸಾರಿ ಅಂತ ಹೇಳ್ತೀನಿ. ಸೊ ನಾನು ಸುಕೃತ್ ಅವ್ರಿಗೂ, ಅಂಡ್ ನನ್ನ ಹೀರೋ ರಾಣ ಅವ್ರಿಗೂ, ಅವೆಲ್ಲರಿಗೂ. ಹೌದು, ನೆಕ್ಸ್ಟ್ ಹೀರೋನೇ ಅವನು ಆಕ್ಚುಲಿ. ಯಾಕಂದ್ರೆ ತುಂಬಾ ಡೆಡಿಕೇಟ್ ಮಾಡಿ, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾನೆ. ಸೊ ನನ್ನ 2 ಸಾಂಗ್ ರಿಲೀಸ್ ಆಯ್ತು. 2 ಸಾಂಗ್ ತುಂಬಾ ಅದ್ಭುತವಾಗಿ ಎಲ್ಲಾರು ಚೆನ್ನಾಗಿ ಬರಮಾಡ್ಕೊಂಡ್ರು. ಆಮೇಲೆ ಆ ಸಾಂಗ್ನ ಚೆನ್ನಾಗಿ ಹಿಟ್ ಮಾಡಿದ್ರೆ 3rd ಸಾಂಗ್ ರಿಲೀಸ್ ಆಗಿದೆ. ಗುಡ್ ರೆಸ್ಪಾನ್ಸ್, ವೆರಿ ಗುಡ್. ಇನ್ನ ಸಾಂಗ್ಸ್ಗಳು ಇನ್ನ 4 ಹಾಡುಗಳಿವೆ. ಹೌದು. ಈ 3 ಹಾಡುಗಳು ಈ ತರ ಬ್ಲಾಕ್ ಬಸ್ಟರ್ ಆದ್ರೆ ಉಳಿದಿರೋ 4 ಹಾಡುಗಳ ಕಥೆ ಏನು? ಇಲ್ಲ, ತುಂಬಾ ಚೆನ್ನಾಗಿದೆ. ಅದು ಎಲ್ಲ ಚೆನ್ನಾಗಿದೆ. ನಾನು 3 ಸಾಂಗ್ಸ್ ನಾನು ಬರ್ದಿದ್ದೆ, ಅದು 3 ರಿಲೀಸ್ ಆಗಿದೆ. ಇನ್ನು ಬೇರೆ ಬರ್ದಿರೋದು ನಮ್ಮ ವಿಜಯ್ ರೈಟ್ರು. ಸೊ ಅವರೊಂದು ಸಾಂಗ್ ಬರ್ದಿದ್ದಾರೆ. ಆಮೇಲೆ ಹುಬ್ಳಿಲಿ ನಿಮ್ಗೆ ಗವಾಯಿಗಳಿದ್ದಾರೆ, ಪಂಚಾಕ್ಷರಿ ಗವಾಯಿಗಳು. ಅವ್ರ ಶಿಷ್ಯ ಒಂದು ಸಾಂಗ್ ಬರ್ದಿದ್ದಾರೆ. ಹೌದು, ಅವ್ರ ಶಿಷ್ಯ ಒಂದು ಸಾಂಗ್ ಬರ್ದಿದ್ದಾರೆ. ಆಮೇಲೆ ಇನ್ನೊಂದು ನಮ್ಮ ಮಂಜು ಇದ್ದಾರೆ. ಸೊ ಅವರೊಂದು ಸಾಂಗ್ ಬರ್ದಿದ್ದಾರೆ. ಈ ತರ ಎಲ್ಲ ಹೊಸ ಹುಡುಗರು ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ. ನಾನೊಂದು 3 ಸಾಂಗ್ ನಾನು ಬರ್ದಿದ್ದು, ಬೇಕಿ ಸಾಂಗ್ಸ್ ಎಲ್ಲ ಅವ್ರು ಬರ್ದಿದ್ದಾರೆ. ಈ ಎಮೋಷನಲ್ ಸಾಂಗ್ ಬಗ್ಗೆ ನಾನು ಖಂಡಿತ ಮಾತಾಡಲೇಬೇಕು ಬಾಸು. ಹೇಗೆ ಹೇಳು, ಯಾಕೆ, ಯಾವ ತರ ಎಮೋಷನ್ ಫೀಲ್ ಆದ್ರೆ? ಈ ಸಿಚುವೇಶನ್ ಬರೆಯೋದು ನಾನು. ಪರ್ಸನಲ್ ಎಕ್ಸ್ಪೀರಿಯನ್ಸ್ ನ ಏನಾದ್ರು? ಇಲ್ಲ, ಫಸ್ಟ್ ಆಫ್ ಆಲ್ ಏನಾಗಿತ್ತು ಅಂದ್ರೆ, ಎಲ್ಲಿ ನಮ್ಮ ಅರ್ಜುನ ಮೊದಲನೇದಾಗಿ ಫಸ್ಟ್ ಹೇಳ್ಬೇಕಂದ್ರೆ ಈ ಸಿನಿಮಾಗೆ ರಾಣ ಆಕ್ಟ್ ಮಾಡಿರ್ಬೋದು, ಬಟ್ ಹೀರೋಗಳು ಇಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಒಂದು ಅರ್ಜುನ್ ಜಿನ್ ಅವರು, ಇನ್ನೊಂದು ನನ್ನ ಕ್ಯಾಮ್ರಾಮನ್ ಸಿಂಗ್ ಅವರು. ಇಬ್ಬರು ಹೀರೋಗಳು ಈ ಸಿನಿಮಾಗೆ. ಅದ್ಭುತವಾಗಿ ಫೋಟೋಗ್ರಫಿ ಮಾಡಿದ್ದಾರೆ. ಅವರು ಒಂದು ಹೀರೋ ಈ ಸಿನಿಮಾ. ಅಂಡ್ ದೆನ್ ನನ್ನ ಅರ್ಜುನ್ ಜಿನ್ ಅವರು ಅಷ್ಟೇ. ಅವ್ರು ಅಷ್ಟೇ ಹಾಸ್ಪಿಟಲ್ ಇರ್ಲಿ, ಆಮೇಲೆ ಎಲ್ಲೇ ಮನೇಲಿರ್ಲಿ, ಸಮ್ಟೈಮ್ ಅವ್ರಿಗೆ ಹಾರ್ಟ್ ಸ್ವಲ್ಪ ಇದಾಯ್ತು ಆಗ ಇದರಲ್ಲಿ, ಆ ಟೈಮಲ್ಲಿ. ಆದ್ರೂ ಹಾಸ್ಪಿಟಲ್ ಇಂದ ಫೋನ್ ಮಾಡ್ಕೊಳ್ಳೋರು, ಸಾರಾ ಸಾಂಗ್ ಬತ್ತಾ, ಅದು ಇದಾಯ್ತಾ, ಅದು ಓಕೆನಾ ನಿಮ್ಗೆ, ಇಲ್ಲ ಇನ್ನೇನು ಚೇಂಜ್ ಮಾಡ್ಬೇಕಾ, ರಿಯಲಿ ವಾಟ್ಸ್ಆಪ್ ಮಗನೆ, ವಾಟ್ಸ್ಆಪ್ ನೀನು ಹುಡುಕಿಗೆ. ಅಂಡ್ ಅದ್ಭುತವಾಗಿ ಸಾಂಗ್ ಕೊಟ್ರು. ಅಂಡ್ ನಾನು ಅವರು ಕಂಪೋಸ್ ಮಾಡ್ಬೇಕಾದ್ರೆ ಸಾಂಗ್ಸ್ಗಳನ್ನ ಸಿಚುವೇಶನ್ ಹೇಳಿದ ತಕ್ಷಣ ಅವ್ರು ಏನಾದ್ರು ಒಂದು ಲೈನ್ ಕೊಡ್ತಾರೆ, ಇಲ್ಲಾಂದ್ರೆ ಏನಾದ್ರು ಕೀಬೋರ್ಡ್ ಅಲ್ಲಿ ಇದನ್ನ ಮಾಡ್ತಾರೆ. ಆ ಪ್ರೆಸೆಂಟ್ ಅಲ್ಲಿ ಬಂದಿದ್ದ ಬರೀತೀನಿ ನಾನು. ಸೊ ಸಿಚುವೇಶನ್ ಚೆನ್ನಾಗಿತ್ತು, ಚೆನ್ನಾಗಿ ಬಂದ್ಬಿಡ್ತದೆ, ಆಟೋಮೆಟಿಕ್ ಬರುತ್ತೆ ನನಗೆ. ನನ್ನ ಪರ್ಸನಲ್ ಪ್ರಶ್ನೆ ಒಂದಿದೆ ಬಾಸು, ಅಂದ್ರೆ ಲೈಫ್ ಅಲ್ಲಿ ಬ್ರೇಕಪ್ ಆಗಿದ್ದುಂಟಾ? ಏನಿಲ್ಲಪ್ಪ, ಬ್ರೇಕಪ್ ಗೀಕಪ್ ಏನಿಲ್ಲ. ನಾವು ರಸ್ತೆ ಹೋಗ್ತಾ ಇರ್ತೀವಿ, ಯಾರ ನೋಡ್ತಿರ್ತೀವಿ, ಯಾರು ಹೋಗ್ತಾ ಇರ್ತಾರೆ. ಹೋಗ್ಬೇಕಾದ್ರೆ ಅಕಸ್ಮಾತ್ ಯಾವ್ದೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ರಸ್ತೆಲಿ ಹೋಗ್ಬೇಕಾದ್ರೆ, ಅಯ್ಯೋ ಚೆನ್ನಾಗಿಲ್ಲ ಅನ್ನೋದು ಯಾವನೋ ಬಂದು ಇನ್ನೊಬ್ಬ ಅರಿನಲ್ಲಿ ಕೈ ಹಾಕ್ಬಿಟ್ರೆ ಅದು ಬ್ರೇಕಪ್. ಆಕ್ಚುಲಿ ಫ್ಯೂ ಸೆಕೆಂಡ್ ಅದು ದಟ್ ಇಸ್ ಕಾಲ್ಡ್ ಬ್ರೇಕಪ್. ಸೊ ಹಂಗಂದ್ಬಿಟ್ಟು ನಾನು ಹೋಗಿ ಎಣ್ಣೆಗೆಣ್ಣೆ ಹೊಡೆದೋನಲ್ಲ, ನೀವು ಎಣ್ಣೆ ಹೊಡೆಯೋದೇ ಇಲ್ಲ ಅಲ್ವಾ? ಸೊ ಆತರ ಬಟ್ ತಾನಾಗಿ ಉಟ್ಕೋತು, ಆಟೋಮೆಟಿಕ್ಲಿ ಬರುತ್ತೆ. ವೆರಿ ವೆರಿ ಗುಡ್ ಬಾಸು. ಅದ್ಭುತವಾಗಿ ಮೂಡಿ ಬಂದಿದೆ. ಜಾನ್ವರಿ 21ಗೋಸ್ಕರ ನಾವು ಕಾಯ್ತಾ ಇದ್ವಿ. 2022 ಜಾನ್ವರಿ 21 ನಿಮ್ಮೆಲ್ಲರ ಮುಂದೆ ಬರ್ತಾ ಇದೆ ಏಕಲವ್ಯ. ಇವ್ರು ಹೇಳ್ದಂಗೆ ಏಕಲವ್ಯ ಅಲ್ಲ, ಏಕಲವ್ಯ.
ಅಷ್ಟೆಲ್ಲ ಬಸ್ಸು. ಸೊ ಈಗ ಐ ವಾಂಟ್ ಟು ವೆಲ್ಕಮ್ ಆನ್ ಸ್ಟೇಜ್ ಇಡೀ ಮೂವಿ ತಂಡ. ಅಂಡ್ ಇವರು ಅದಿತಿ ಬಂದಿದ್ದಾರೆ. ನಾನು ಆಕ್ಚುಲಿ ನೀವು ಲೇಟ್ ಆಗಿ ಬಂದಿಲ್ಲ ಕಂದ, ಸಾರಿ. ಓಕೆ, ಅಂಡ್ ನನ್ನ ಹೆಸರು ಹೇಳೋದು ಮರ್ತ್ಬಿಟ್ಟೆ. ತುಂಬಾ ಥ್ಯಾಂಕ್ಸ್. ಅಂಡ್ ಮನೆ ಒಳಗಡೆ ಬಂದಿದ್ದೀರಾ, ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಓಕೆ, ಸಾರಿ ಕಾಲತ್ ಅವಾಗಲೇ ಹೇಳಿಲ್ಲ, ಸಾರಿ ಅಮ್ಮ. ನಾವ್ ಹೇಳಿದ್ವಿ ಬಾಸು. ಥ್ಯಾಂಕ್ ಯು ನೀವು ಹೇಳೋದಕ್ಕೂ ನಾನು ಹೇಳೋದಕ್ಕೂ ಸ್ವಲ್ಪ ಹೌದೌದು, ನೀವಿರಿ. ಅಂಡ್ ಐ ವಾಂಟ್ ಟು ವೆಲ್ಕಮ್ ಆನ್ ಸ್ಟೇಜ್ ರಕ್ಷಿತಾ, ರಾಣಾ, ರೇಷ್ಮಾ, ಮಂಗ್ಲಿ, ಕಮ್ ಜಾಯಿನ್. ಅರ್ಜುನ್ ಜಾನಿಯಾ, ದ ಮ್ಯಾಜಿಕಲ್ ಮ್ಯೂಸಿಷಿಯನ್. ಬಸ್ ಕರೀರಿ ಯಾರು ಇದ್ರೆ. ಏಕಲವ್ಯ. Hey, Rachu, you're the president of Toll. Come. Rachu, please come, Rachu. ಮಾತಾಡಿ, ತಗೊಳ್ಳಿ ಮೈಕ್. ನಮ್ಮ ಕ್ಯಾಮರಾಮನ್ ಸಾಹೇಬ್ರೆ, ಸಿಂಹ ಅವರೇ ಬನ್ನಿ. ಎಲ್ಲಿದ್ದೀರಾ? ಮೋಹನ್ ಬಾ ಮನೆ. Can I have Suraj and Hitesh and Yash Shetty and Arjun? Also, they were a part of the team. Suraj ele. Hodna. ಏ ಅರ್ಜುನ್, Bas Baba. Suri Ali, Suri stage man. Can I have all the assistants and the associate directors, please? Chandru also. Cameraman ille idaro. Yeah, Rax. ನಾನು ಆವಾಗಲೇ ಮಾತಾಡಿರ್ಲಿಲ್ಲ, so I wanted 2 minutes to talk. I want to call my mother on stage. I think she is the main producer for this. So, Mummy, please come on stage. ಹೆಸರು ಇರ್ಬೋದು ನಂದು, ಬಟ್ ಇಟ್ಸ್ ಆಲ್ ಹರ್. ಹೆಸರು ಕೊಟ್ಟಿದ್ದು ಅವರೇ ಅಲ್ವಾ? ಖಂಡಿತ. ಆಕ್ಚುಲಿ ನಂಗೆ ಶ್ವೇತಾ ಅಂತ ಹೆಸರು ಕೊಟ್ಟಿದ್ದು ಅಗ್ನಿ ಶ್ರೀಧರ್ ಅವರು. ಹಿ ವಾಸ್ ದ ಫಸ್ಟ್ ಒನ್ ಟು ಕ್ಯಾರಿ ಮೀ ವೆನ್ ಐ ವಾಸ್ ಅ ಬೇಬಿ. ಆಂಟಿ ಬನ್ನಿ, ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕು. ಎಲ್ಲರೂ ಕೇಳಿದೀನಿ. ಲವ್ ಬ್ರೇಕಪ್ ಆಗಿದೆಯಾ ಒಮ್ಮೆ? ಯಾ ಆಂಟಿ ಬನ್ನಿ. ಸೊ ನೀವು ಲವ್ ಬ್ರೇಕಪ್ ಆದಾಗ ನೀವೇನ್ ಮಾಡಿದ್ರಿ? ಎಕ್ಸ್ಕ್ಯೂಸ್ ಮೀ ಪ್ಲೀಸ್, ಜಾಗ ಕೊಡಿ ಪ್ಲೀಸ್. ಆಂಟಿ ಕಮ್ ಹಿಯರ್. ಯಾ ವಾಟ್ ಅ ಬ್ಯೂಟಿಫುಲ್. ನೋಡಕ್ಕೆ ಏನ್ ನಿಮ್ಗೆ ಲವ್ ಬ್ರೇಕಪ್ ಆದಾಗ ಏನ್ ಮಾಡಿದ್ರಿ ಅಂತ ಕೇಳ್ತಾ. ಬ್ರೇಕಪ್ ಆಗಿಲ್ಲ ಅಷ್ಟೇ. ಶಿ ಇಸ್ ಆಲ್ವೇಸ್ ಇನ್ ಲವ್ ಅಲ್ವಾ? ವಿತ್ ಹರ್ ಚಿಲ್ಡ್ರನ್. ಯಾ. ಥ್ಯಾಂಕ್ ಯು ಆಂಟಿ. ಹಾ ಹೇಳಿ. Okay, I want to thank, first of all, ನಮ್ಮ ಅಮ್ಮ ನಂಗೆ ಈ ಮೂಲಕ ವಿ ಇಂಟ್ರೊಡ್ಯೂಸ್ಡ್ ರಕ್ಷಿತಾಸ್ ಫಿಲ್ಮ್ ಫ್ಯಾಕ್ಟರಿ. ಇದಕ್ಕಿಂತ ಮುಂಚೆ ವಿ ವರ್ ಪ್ರೊಡ್ಯೂಸಿಂಗ್ ಇನ್ ಪ್ರೇಮ್ ಪಿಕ್ಚರ್ಸ್, ವಿಚ್ ಇಸ್ ಆಲ್ಸೋ ಒನ್ ಆಫ್ ಅವರ್ ಬ್ಯಾನರ್ಸ್. ಬಟ್ ರಕ್ಷಿತಾಸ್ ಫಿಲ್ಮ್ ಫ್ಯಾಕ್ಟರಿ, ದ ಮೇಜರ್ ರೀಸನ್ ನಾನು ಈ ಪ್ರೊಡ್ಯೂಸರ್ ಆಗಿದ್ದಕ್ಕೆ ಅಥವಾ ಈ ಬ್ಯಾನರ್ ಓಪನ್ ಮಾಡಿದ್ದಕ್ಕೆ ವಾಸ್ ಮಮತಾ ರಾವ್, ಮೈ ಮದರ್. And all credit in my life goes to her for what's happening today. I want to thank Shreyas Media for doing this event for us. It was done really, really sweetly. Thank you. Papa, Navrasa. Thank you. I want to thank the media. You guys, yavaglo nam support ಮಾಡ್ತಾ ಬಂದಿದ್ದೀರಾ. You'll have liked all our songs. Major heroes have been the media, the troll pages, and the audience. So thank you so much. ನೀವುಗಳು ಇರ್ಲಿಲ್ಲ ಅಂದಿದ್ರೆ it would have been very difficult to promote our film, especially during COVID. ತುಂಬಾ ಕಷ್ಟ ಆಗಿರೋದು. And I think the media has so much power today that they were so positive ಈ ಸಿನಿಮಾ ಪ್ರಮೋಟ್ ಮಾಡೋದ್ರಲ್ಲಿ, that we were successful because of all of you. So thank you so much. ನನಗೆ each and every person in this team, Sunena ಯಾವಾಗಲೂ ಹೇಳ್ತಿರ್ತಾಳೆ ಹೆಸರಿಗೆ ಮಾತ್ರ ಪ್ರೊಡ್ಯೂಸರ್ ಹೀರೋ, because I hardly know anything, but she's right. Prem takes over the entire team, and ಅವರು ಯೂಶಲಿ ನಂಗೆ ಟೆನ್ಷನ್ ಯಾವುದೇ ವಿಚಾರಕ್ಕೂ ಕೊಡಲ್ಲ. Here everybody standing, ಅಲ್ಲಿಂದ ಹಿಡಿದ್ಬಿಟ್ಟು ಅಲ್ಲಿವರೆಗೂ, they are all just family. I've always considered them family.
ಅಂಡ್ ಇದು ಯಾವತ್ತೂ ನಾವು ಒಂದು ಸಿನಿಮಾ ಮಾಡಬೇಕು ಅಥವಾ ಇವರೆಲ್ಲ ಆರ್ಟಿಸ್ಟ್ ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಈವನ್ ನಾವು ಸುಮ್ಮನೆ ಇದ್ದಾಗ ಕೂಡ ದೇ ಆಲ್ ಕಮ್ ಹೋಮ್, ವಿ ಆಲ್ ಚಿಲ್ ಟುಗೆದರ್. ಅರ್ಜುನ್ ಹೇಳಿದ್ ನಿಜ. For me, this is my family who's standing behind me and supporting me. So thank you each and everyone for being there for me. Rana adu ಮೊದಲನೇ ಚಿತ್ರ ಇದು, and he seems very confident ಅನ್ಸುತ್ತೆ ನನಗೆ. ಮೊದಲನೇ ಸಿನಿಮಾಲ್ ನಾನು ಇಷ್ಟು ಕಾನ್ಫಿಡೆಂಟ್ ಇರಲಿಲ್ಲ. And when I speak about my first film, he always stays on. I want to thank all the actresses for coming. Very sweet of all of you. Tumma sweet ag bandri. Very sweet of all of you to have come. Thank you so much. And majorly Akul. ಈ ಸಿನಿಮಾಲಿ ಹೆಂಗೆ ಐ ಫೀಲ್ ರಚಿತಾ ಇಸ್ ಆಲ್ವೇಸ್ ಫುಲ್ ಪವರ್, ಬಟ್ ಇವತ್ತು ಸ್ಟೇಜ್ ಮೇಲೆ ಇಫ್ ಅಕುಲ್ ವಾಸ್ ನಾಟ್ ಹಿಯರ್ ಇದು ಅಷ್ಟು ಚೆನ್ನಾಗಿರ್ತಿರ್ಲಿಲ್ಲ ಇವೆಂಟ್. ಸೊ ಥ್ಯಾಂಕ್ ಯು ಸೋ ಮಚ್ ಅಕುಲ್. He has a bundle of energy, bundle of joy. Thank you. And actually, Akul ನಾವು ಮೊದಲು ಹೇಳಿದ್ವಿ ಇದು ಮಾಡಕ್ಕೆ, ಅದು ಸಾಂಗ್ ಫ್ರೀ ಇರಲಿಲ್ಲ. So I want to say that because Akul was not free, we postponed it till now. But thank you so much, and thanks to the entire team of Eklavya for backing me up, backing all of us up, and making this film what it is today. How sweet. Thank you so much, Rakshita. ಅದೇ ಖುಷಿಯಲ್ಲಿ ಎಲ್ರಿಗೂ ಹೂಗುಚ್ಚುಗಳನ್ನ ಬೊಕೇಸ್ ನಿಮ್ ಕೈಯಿಂದಾನೆ ಕೊಡಿ. ಪ್ಲೀಸ್ ಕಮ್ ಕೊಡ್ರಪ್ಪ. ಫಸ್ಟ್ ನೀವು ಯಾರು ಕೊಡ್ತೀನಿ ನೋಡ್ಬೇಕು. Producer of the movie, my mother. How sweet is that? ತಗೊಂಬನ್ನಿ ಎಲ್ಲ ಪ್ಲೀಸ್. And our major two heroes, Arjun sir, Tiger, and Prem ಕೊನೆಯಲ್ಲಿ ಕೊಡ್ಬೋದಾ? Of course. ಕರೆಕ್ಟ್. ಏನ್ ಬೇಕು? ಮೋಹನ. Technicians always come first. Yeah. Rachita for being so sweet to me. ವಾಕಿಂಗ್ ಆದ್ರೂ ಆಗುತ್ತೆ. Huge fan of Mangli. Huge fan. ಬೇರೆಯವ್ರಿಗೆ ಹೋಗುಚ್ಚ ಬೇಡ ಪಾರ್ಟಿ. ಅದೇ ಕೊಡಿ. ಐ ಥಿಂಕ್ ನಮ್ಮ ಬಾಸು ಕೊಡಿ. ಯಾರಿಗೆ ಕೊಡ್ತೀರಿ ನೀವು? ಐ ಆಮ್ ಸ್ಟಿಲ್ ಹಿಯರ್. ಯಾ, ಅದು ಪ್ರೀತಿಯಿಂದ ಅಲ್ಲ, ಅವರು ದುಡ್ಡು ಕೊಡ್ಬೇಕು ನಮ್ಗೆ. ನೀವು ಯಾರು ಕೊಡ್ತೀರ ಅವ್ರಿಗೆ? ಪ್ಲೀಸ್ ಫಸ್ಟ್ ಹೂವು ಕೊಟ್ಟು ಆಮೇಲೆ ಅವ್ರು ದುಡ್ಡು ಕೊಡು. ಹೌದಾ? ಓಕೆ. ಹಂಗಲ್ಲ ಬಾಸು, ಹಿಂಗೆ 15 ವರ್ಷ ಆಯ್ತು. ಹಿಂಗೆ ಹಂಗಲ್ಲ, ಹಿಂಗೆ. ಹೌದು, ಹಂಗೆ ಇರೋದಾ? 15 ವರ್ಷ ಆದ್ಮೇಲೆ ಹಿಂಗೆ ಅಂತ 15 ವರ್ಷ ಆದ್ಮೇಲೆ. ಶ್ರೇಯಸ್ ಮೀಡಿಯಾ ಬಗ್ಗೆ ಒಂದೆರಡು ಮಾತು ಬಸ್. ಅವ್ರು ಕೇಳ್ತಾ ಇದ್ದಾರೆ ಪಾಪ. ಶ್ರೇಯಸ್ ಮೀಡಿಯಾ ಅಂತ ಸೋ ಸ್ವೀಟ್. ಅಂಡ್ ಫಸ್ಟ್ ಇದು ನಾನು ಎಲ್ಲಾ ಪ್ರೋಗ್ರಾಮ್ಸ್ಗಳಾಗ್ಲಿ ಪ್ರತಿಯೊಂದು ನಾನು ಕರಿಯೋ ಸಿನಿಮಾ ಇಲ್ಲಿವರೆಗೂ ನಾನೇ ನಿಂತ್ಕೊಂಡು ಎಲ್ಲಾನು ನೋಡ್ತಿದ್ದೆ. ಈ ಸರಿ ಅವ್ರು ಬಂದು ನನ್ಗೆ ಹೇಳಿದ್ರು, ನೀವೇನು ತಲೆ ಕೆಡಿಸ್ಕೊಬೇಡಿ, ನಾನು ಮಾಡ್ತೀನಿ, ಆರಾಮ್ಸೆ ಬನ್ನಿ ಅಂತ. ಅದೇ ರೀತಿ ತುಂಬಾ ಚೆನ್ನಾಗಿ ನೋಡ್ಸ್ಕೊಡ್ರಿ. ಥ್ಯಾಂಕ್ ಯು ಹೋಗ್ಬಿಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ಲ ನನ್ನ ಎಲ್ಲ ಸ್ನೇಹಿತರು, ಸೊ ಆಲ್ವೇಸ್ ಎಲ್ಲ ಹೆಸರು ತೆಗೆದುಕೊಂಡ್ರೆ ಕತ್ಲಾಯ್ ತಿಳ್ಕೊಂಡ್ರು, ದಯವಿಟ್ಟು ಬೇಜಾರು ಮಕ್ಳ. ಓಕೆ. ಸೊ ಎಲ್ಲಾರ್ಗು, ಅರ್ಜುನ್ ಆಗ್ಲಿ, ನಿಖಿಲ್ ಆಗ್ಲಿ, ನಮ್ಮ ಯಶಟಿ ಆಗ್ಲಿ, ಮತ್ತೆ ನಮ್ಮ ವಿಜಿ, ಪಿಕು ಮತ್ತೆ ನಮ್ಮ ಮೇಸ್ಟ್ರು, ಓಕೆ, ಭೀಷ್ಮ, ಮತ್ತೆಲ್ಲ ನಮ್ಮ ಎಲ್ಲ ಮೊದಲೇ ಹೇಳಿದ್ದೀನಿ ಹೀರೋಗಳು ಅಂತ. ನಮ್ಮ ಸೂರ್ಯ ಆಗ್ಲಿ, ತಿರು ಆಗ್ಲಿ, ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ನಮ್ಮ ಜೊತೆ ನಿಂತು ಇಷ್ಟು ಅದ್ಭುತವಾಗಿ ಒಳ್ಳೆ ಕೆಲಸ ಮಾಡೋಕ್ಕೆ ಸಹಾಯ ಮಾಡಿದ್ರೆ ಎಲ್ಲರೂ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅದ್ರ ಮೇಲೆ ಇನ್ನೇನು ಹೇಳಕ್ ಚಾನ್ಸ್. ಹಾಗೇನೆ ನಮ್ಮ ಎಲ್ಲ ಲವ್ಲಿ ಹೀರೋಯಿನ್ಸ್ ಇವತ್ತು ಸಾಂಗ್ಗೋಸ್ಕರ ಬಂದಿರೋರೆಲ್ಲ ವೇದಿಕೆ ಮೇಲೆ ಬನ್ನಿ. ಹೌದು, ಯಾಕಂದ್ರೆ ಅವ್ರಿಗೆ ಸ್ಪೆಷಲ್ ಗಿಫ್ಟ್ ಒಂದಿದೆ. ಪ್ಲೀಸ್ ಕಮ್ ಆನ್ ಸ್ಟೇಜ್. ಮೇಘ್ನಾ, ಹೌದು, ಎಲ್ಲ ನಮ್ಮ ಪ್ರೀತಿಯಿಂದ ಬಂದಿದ್ದಾರೆ. ಅದು ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ. ಪ್ಲೀಸ್ ಕಂಪ. ನಿಮ್ಮಿಂದಾನೆ
ಪ್ರೇಮ್ ಅವರ ಕೊಡಿ ಅವರೊಂದು ಕೊಡ್ತಾರೆ, ನೀವೊಂದು ಕೊಡಿ. ಆಂಟಿ ನೀವು ಕೊಡಿ, ಆಂಟಿ ಬನ್ನಿ, ನೀವು ಪ್ರೊಡ್ಯೂಸರ್ ಅಲ್ವೇ, ಕೊಡಿ ಅವ್ರಿಗೆ. ಕಮ್ ಯಾ ಒಳ್ಳೇದು ಆಕ್ಚುಲಿ, ನಟ್ಸ್, ಚಾಕ್ಲೇಟ್ಸ್. ಸಾಕ ನೋಡಿ, ಯಾ ಒಂದು ನನ್ನ ಹೇಳಿ ಚೆನ್ನಾಗಿದೆ ಇದು, ಬಾದಾಮ್ ಗೀದಮ್ ಎಲ್ಲ. ಮಾತಾಡ್ತೀರಾ? ಹಾರ ಹಾಕಿ. ಯಾ ಮೇಘ್ನಾ, ಫೈನಲಿ ಏನೋ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ನಮಸ್ಕಾರ. ರಕ್ಷಿತಾ ಮ್ಯಾಮ್, she's one of my most favorite people in the industry. I really respect her a lot, love her a lot. Of course, ಅವ್ರು ಜಾಸ್ತಿ ಮಾತಾಡಲ್ಲ, ಬಟ್ ಆದ್ರೂ ಕೂಡ she's really ಜಾಸ್ತಿ ಮಾತಾಡಲ್ವಾ? ಇಲ್ಲ, ನಾವಿಬ್ರು ಅಷ್ಟೊಂದು ಮಾತಾಡಲ್ಲ, ರೆಗ್ಯುಲರ್ ಆಗಿ ಮಾತಾಡಲ್ಲ, ಬಟ್ ಆದ್ರೂ ಕೂಡ whenever I see her, talk to her, ಏನಾದ್ರೂ, I have immense love for her. Ma'am, thank you for having me here, and thank you for loving me back so nicely. And ಪ್ರೇಮ್ ಸರ್, ನೀವು ಫೋನ್ ಮಾಡಿಬಿಟ್ಟು ಮಗನೇ ಬರ್ಬೇಕು ಅಂತ ಹೇಳಿದ್ರಿ. ಲೈಫಲ್ಲಿ ಫಸ್ಟ್ ಟೈಮ್ ನನ್ಗೆ ಯಾರೋ ಒಬ್ರು ಮಗನೇ ಅಂತ ಕರೆದಿದ್ದಾರೆ, ಲೈಫಲ್ಲಿ ಫಸ್ಟ್ ಟೈಮು. No, I mean it in a very loving way. ನಿಮ್ಮ ಮನೇಲಿ ನೀವೇ ಗಂಡ್ ಮಗು ಅಲ್ವೇ? Okay, so sir, thank you so much. ತುಂಬಾ ಪ್ರೀತಿಯಿಂದ ಕರೆದ್ರಿ. Thank you for having me here. Thank you for the respect. Arjun, you know you're my favorite. ನಮ್ಮ ಮೊದಲನೇ ಸಿನಿಮಾಯಿಂದ. So ಇಡೀ ತಂಡಕ್ಕೆ ರಾನಾ, ರಚಿತಾ, ಮೋಹನ್, ಮ್ಯಾಮ್, ನೀವು, ರೀಶ್ಮಾ, I'm looking, she's here. Everybody, ಎಲ್ರಿಗೂ all the very best. ಒಳ್ಳೇದಾಗ್ಲಿ. I think this movie is going to be a huge hit. Akul, keep quiet. ತುಂಬಾ ದೊಡ್ಡ ಹಿಟ್ ಆಗ್ಲಿ, ತುಂಬಾ ದುಡ್ಡು ಬರ್ಲಿ. ಥ್ಯಾಂಕ್ ಯು. ಖಂಡಿತ ಬರುತ್ತೆ, ಪಾರ್ಟಿ ಮಾಡುವ ಆಮೇಲೆ. ಓಕೆ, ಎನಿವೇಸ್ ಪ್ಲೀಸ್ ಆಲ್ ಆಫ್ ಯು ಕಮ್ ಕ್ಲೋಸರ್, ವಿಲ್ ಟೇಕ್ ಎ ಪಿಕ್ಚರ್. ನಿನ್ಗೋಸ್ಕರ ಚಿನ್ನ. ಕಮ್, ಕೀಪ್ ಇಟ್ ಹಿಯರ್. ಆಮೇಲೆ ತಗೊಳ್ಳಿ. Why like this? Saka.